ಆತ್ಮೀಯ ತರಬೇತಿದಾರರೇ, ಈ ದಿನದ ಪುನರ್ಮನನ ತರಗತಿಗೆ ತಮಗೆಲ್ಲರಿಗೂ ಸ್ವಾಗತ. Welcomes you to all for today online virtual classes. Dear student, in the last class we discussed about bearings and types of bearing and what are all the bearing materials for plain bearing and maintenance features of bearing. In this class today we will discuss ಬೇರಿಂಗ್ ಮೌಂಟಿಂಗ್ ಅಂಡ್ ಡಿಸ್ಮೌಂಟಿಂಗ್. ಮಕ್ಕಳ ಇಂದಿನ ತರಗತಿಯಲ್ಲಿ ಬೇರಿಂಗ್ಸ್ ಬಗ್ಗೆ, ಬೇರಿಂಗ್ ಮೆಟೀರಿಯಲ್ಸ್ ಬಗ್ಗೆ, ಟೈಪ್ಸ್ ಆಫ್ ಬೇರಿಂಗ್ಸ್ ಬಗ್ಗೆ, ಬೇರಿಂಗ್ ಅನ್ನ ಹೇಗೆ ಮೇಂಟೈನ್ ಮಾಡೋದು ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ವಿ. ಈ ತರಗತಿಯಲ್ಲಿ ಬೇರಿಂಗ್ ಅನ್ನ ಮೌಂಟ್ ಮಾಡೋದು, ಡಿಸ್ಮೌಂಟ್ ಮಾಡೋದು, ಅಂದ್ರೆ ನೋಡಿ ಅಲ್ಲೆಲ್ಲ ಮಾಡ್ತಾ ಇದ್ದಾರೆ ಮಕ್ಕಳೇ, ಚಿತ್ರದಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ. ಬೇರಿಂಗ್ ಅನ್ನ ಹಾಕೋದು ಮತ್ತೆ ತೆಗಿಯೋದು ಹೇಗೆ, ಬಿಚ್ಚೋದು ಹೇಗೆ, ಬೇರಿಂಗ್ ಅನ್ನ ಫಿಕ್ಸ್ ಮಾಡೋದು ಹೇಗೆ ಫಿಟ್ ಮಾಡೋದು ಅನ್ನೋದನ್ನ ಈ ತರಗತಿಯಲ್ಲಿ ನೋಡೋಣ ಮಕ್ಕಳೇ. ಅಟ್ ದ ಎಂಡ್ ಆಫ್ ದಿಸ್ ಲೆಸನ್ ಯು ಶುಡ್ ಬಿ ಏಬಲ್, ನೀವೇನ್ ಕಲಿಬೇಕು ಈ ಲೆಸನ್ಸ್ ಆದ ನಂತರ, ಯಾವ ರೀತಿ ಫಿಟ್ ಮಾಡಬೇಕು, ಸ್ಟೇಟ್ ದಿ ಮೆಥಡ್ ಆಫ್ ಫಿಟ್ಟಿಂಗ್ ಬೇರಿಂಗ್, ಬೇರಿಂಗ್ ಫಿಟ್ಟಿಂಗ್ ಮಾಡೋದು ಯಾವ ರೀತಿ, ಏನೇನು ಇಂಪಾರ್ಟೆನ್ಸ್ ಇದೆ, ಇಂಪಾರ್ಟೆನ್ಸ್ ಆಫ್ ಪ್ರಾಪರ್ ಫಿಟ್, ಬೇರಿಂಗ್ ಫಿಟ್ ಮಾಡುವಾಗ, ಮೆಥಡ್ ಆಫ್ ಫಿಟ್ಟಿಂಗ್ ಬೇರಿಂಗ್ ಯೂಸಿಂಗ್ ಎನ್ ಆರ್ಬರ್ ಪ್ರೆಸ್ ಯೂಸ್ ಮಾಡಿಕೊಂಡು ಹೇಗೆ ಫಿಟ್ ಮಾಡೋದು, ಡ್ರಿಫ್ಟ್ ಯೂಸ್ ಮಾಡಿಕೊಂಡು ಬೇರಿಂಗ್ ಮೌಂಟಿಂಗ್ ಬೈ ಡ್ರಿಫ್ಟ್ ಹೇಗೆ ಮಾಡೋದು, ಬೇರಿಂಗ್ ಮೌಂಟಿಂಗ್ ಬೈ ಶ್ರಿಂಕೇಜ್ ಮೆಥಡ್ ಅಲ್ಲಿ ಯಾವ ರೀತಿ ಮಾಡ್ತಕ್ಕಂಥದ್ದು, ಅಂಡ್ ವಾಟ್ ಆರ್ ಆಲ್ ದ ಕಾಮನ್ ಸೈನ್ಸ್ ಇಂಡಿಕೇಟಿಂಗ್ ಟ್ರಬಲ್ ಇನ್ ಪ್ಲೈನ್ ಬೇರಿಂಗ್ ಇನ್ಸ್ಟಾಲೇಷನ್ಸ್. ಪ್ಲೈನ್ ಬೇರಿಂಗ್ ಇನ್ಸ್ಟಾಲೇಷನ್ಸ್ ಮಾಡುವಾಗ, ಬೇರಿಂಗ್ ಇನ್ಸ್ಟಾಲೇಷನ್ಸ್ ನಲ್ಲಿ ಏನೇನು ಟ್ರಬಲ್ಸ್, ಇಂಡಿಕೇಶನ್ಸ್ ನಿಮಗೆ ಬರುತ್ತೆ, ಗೊತ್ತಾಗುತ್ತೆ. ಅಂಡ್ ವಾಟ್ ಆರ್ ಆಲ್ ದ ಕೇರ್ ಅಂಡ್ ಮೈಂಟೆನೆನ್ಸ್ ಆಫ್ ಬೇರಿಂಗ್, ದಟ್ ಇಸ್ ಮೈಂಟೆನೆನ್ಸ್ ಫೀಚರ್ಸ್ ಅನ್ನ ಈ ತರಗತಿಯಲ್ಲಿ ನೋಡೋಣ ಮಕ್ಕಳೇ. ನಾವು ಕೊಂಡು ಆಂಟಿಫಿಕ್ಷನ್ಸ್ ಬೇರಿಂಗ್ ಪಾರ್ಟ್ಸ್, ಮೌಂಟಿಂಗ್ ಅಂಡ್ ಡಿಸ್ಮೌಂಟಿಂಗ್. ಈಗಾಗಲೇ ಗೊತ್ತು ಮಕ್ಕಳೇ, ಬೇರಿಂಗ್ಸ್ ಆರ್ ದ ಸಪೋರ್ಟಿಂಗ್ ಮೆಂಬರ್ಸ್ ಆಫ್ ಎ ರೊಟೇಟಿಂಗ್ ಶಾಫ್ಟ್. ದೇ ಪ್ರೊವೈಡ್ ಸೇಫ್ ರಿಲಿಯಬಲ್ ಸರ್ವಿಸ್ ವೆನ್ ಪ್ರಾಪರ್ಲಿ ಅಪ್ಲೈಡ್ ಅಂಡ್ ಮೈಂಟೈನ್ಡ್. ಬೇರಿಂಗು ಒಂದು ಸಪೋರ್ಟಿಂಗ್ ಮೆಂಬರ್, ಯಾವುದಕ್ಕೆ, ರೊಟೇಟಿಂಗ್ ಶಾಫ್ಟ್ಗೆ. ಹಾಗಾಗಿ ಅದನ್ನು ನಾವು ಸೇಫ್ ಆಗಿ, ರಿಲಿಯಬಲ್ ಆಗಿ ಸರ್ವಿಸ್ ಮಾಡಬೇಕು, ಮತ್ತೆ ಪ್ರಾಪರ್ ಆಗಿ ಮೈಂಟೈನ್ ಮಾಡಬೇಕು. ಇದು ನಿಮ್ಮ ತಲೆನಲ್ಲಿ ಯಾವಾಗ್ಲೂ ಇರಬೇಕು. ವಾಟ್ ಆರ್ ಆಲ್ ದ ಇಂಪಾರ್ಟೆನ್ಸ್ ಫಾರ್ ಪ್ರಾಪರ್ ಫಿಟ್ ಇನ್ ರೋಲಿಂಗ್ ಕಾಂಟ್ಯಾಕ್ಟ್ ಬೇರಿಂಗ್. ಅಂದ್ರೆ ರೋಲಿಂಗ್ ಕಾಂಟ್ಯಾಕ್ಟ್ ಬೇರಿಂಗ್ ನಲ್ಲಿ ಏನ್ ಇಂಪಾರ್ಟೆನ್ಸ್ ಅನ್ನ ನಾವು ಗಮನ ಹರಿಸಬೇಕು ಬೇರಿಂಗ್ ಅನ್ನ ಫಿಟ್ ಮಾಡುವಾಗ. ಪ್ರಾಪರ್ ಫಿಟ್ ಇನ್ ರೋಲಿಂಗ್ ಕಾಂಟ್ಯಾಕ್ಟ್ ಬೇರಿಂಗ್ ಎನ್ಸೂರ್ ಲಾಂಗ್ ಸರ್ವಿಸ್ ಲೈಫ್ ಚೆನ್ನಾಗಿರುತ್ತೆ ನೀವು ಕರೆಕ್ಟ್ ಆಗಿ ಫಿಟ್ ಮಾಡಿದ್ರೆ. ಇಫ್ ದ ಬೇರಿಂಗ್ ಇಸ್ ಫಿಟೆಡ್ ಟು ಟೈಟ್, ದ ಇಂಟರ್ನಲ್ ರೇಡಿಯಲ್ ಕ್ಲಿಯರೆನ್ಸ್ ವಿಲ್ ಬಿ ರೆಡ್ಯೂಸ್ಡ್ ಅಂಡ್ ದೇರ್ ಬೈ ದ ರೋಲಿಂಗ್ ಎಲಿಮೆಂಟ್ ವಿಲ್ ಗೆಟ್ ಜಾಮ್ಡ್. ಕಾನ್ಸಿಕ್ವೆಂಟ್ಲಿ ಇಟ್ ವಿಲ್ ಹ್ಯಾವ್ ಎ ಪ್ರಿಮೇಚೂರ್ ಫೇಲ್ಯೂರ್. ನೀವು ಬೇರಿಂಗ್ ಅನ್ನ ಫಿಟ್ ಮಾಡುವಾಗ ಮಕ್ಕಳೇ ತುಂಬಾ ಇಂಟರ್ನಲ್ ರೇಡಿಯನ್ಸ್ ಕ್ಲಿಯರೆನ್ಸ್ ರೆಡ್ಯೂಸ್ ಆಗಿತ್ತು, ಟೈಟ್ ಆಗಿ ಫಿಟ್ ಮಾಡಿಬಿಟ್ರೆ ರೋಲಿಂಗ್ ಎಲಿಮೆಂಟ್ಸ್ ಏನಾಗುತ್ತೆ, ಡ್ಯಾಮೇಜ್ ಆಗುತ್ತೆ. ಬಾಲ್ಸು, ರೋಲರ್ಸು, ನೀಡಲ್ಸ್ ಇವೆಲ್ಲ ಏನಾಗುತ್ತೆ, ಡ್ಯಾಮೇಜ್ ಆಗುತ್ತೆ. ಅಂದ್ರೆ ಬೇಗ ಏನಾಗುತ್ತೆ, ಬೇರಿಂಗು ಫೇಲ್ಯೂರ್ ಆಗಲಿಕ್ಕೆ ಸಾಧ್ಯತೆ ಇರುತ್ತೆ. ಅದರಿಂದ ಕರೆಕ್ಟ್ ಆಗಿ ಫಿಟ್ ಮಾಡಬೇಕು. ಇಫ್ ದ ಬೇರಿಂಗ್ ಇಸ್ ಟೂ ಲೂಸ್, ಅಲ್ಲಿ ಟೈಟ್ ಮಾಡಿದ್ರಿ, ಇಲ್ಲಿ ತುಂಬಾ ಲೂಸ್ ಮಾಡಿದಿರಿ, ಫಿಟ್ ಮಾಡಿದಿರಿ, ಇಟ್ ವಿಲ್ ನಾಟ್ ಟೇಕ್ ದ ಲೋಡ್, ಲೋಡೇ ತಗೊಳ್ಳಲ್ಲ. ಸೊ ಪ್ರಾಪರ್ ಫಿಟ್ ಇಸ್ ವೆರಿ ವೆರಿ ಮಚ್ ಎಸೆನ್ಷಿಯಲ್ ಫಾರ್ ಫಿಟ್ಟಿಂಗ್ ಆಫ್ ಬೇರಿಂಗ್. In general application, when the journal, that means spindle, journal is rotating, the inner race will have an interference fit. Journal rotate ಆದಾಗ inner race interference fit with journal, and the outer race will have a close push fit. Inner race interference fit ಆಗಿರಬೇಕು, outer race close push fit ಆಗಿರಬೇಕು. It is also important while fitting a bearing. In the case of stationary spindle, ಅದು ರೋಟೇಟ್ ಆಗುವಾಗ ಮೇಲ್ಗಡೆ ಹೇಳಿರ್ತಕ್ಕಂಥ ಹೇಳಿಕೆ ಸ್ಟೇಷನರಿ ಅಂದ್ರೆ ಒಂದೇ ಕಡೆ ಇರುವಾಗ, when the outer race is rotating member, outer race ಏನಿರುತ್ತೆ, ಇಲ್ಲಿ rotating member ಇರುತ್ತೆ, the interference fit will be with the outer race. ಅವಾಗ ಏನಾಗುತ್ತೆ, ಇಂಟರ್ಫರೆನ್ಸ್ ಬಿಟ್ಟು ಔಟರ್ ರೇಸ್ ಕೊಡಬೇಕು, ಅದು ಇನ್ನರ್ ರೇಸ್ ಕೊಡ್ತಾ ಇದ್ವಿ. ಇಲ್ಲಿ ಔಟರ್ ರೇಸ್ ಅದು ರೊಟೇಟಿಂಗ್, ಇದು ನಾನ್ ರೊಟೇಟಿಂಗ್.
and up and close pushpit with the inner race and spindle. ಇನ್ನರ್ ರೇಸು ಹಬ್ಬು ಮತ್ತೆ ಪುಷ್ಪಿಟ್ ಆಗ್ಬೇಕಿಲ್ಲ ಯಾವುದಕ್ಕೆ ಸ್ಪಿಂಡಲ್. ಅರ್ಥ ಆಯ್ತಲ್ಲ ಮಕ್ಕಳು, ಇದೆರಡು ರಿವರ್ಸ್. ದ ಡಿಗ್ರಿ ಆಫ್ ಟೈಟ್ನೆಸ್ ಅಂಡ್ ಲೂಸ್ನೆಸ್ ಡಿಪೆಂಡ್ಸ್ ಅಪಾನ್ ದ ಲೋಡ್, ಸ್ಪೀಡ್, ಟೆಂಪರೇಚರ್ ಅಂಡ್ ದ ಟೈಪ್ ಆಫ್ ಬೇರಿಂಗ್. ಎಷ್ಟು ಟೈಟ್ ಇರಬೇಕು, ಎಷ್ಟು ಲೋಡ್ ಇರಬೇಕು, ಲೂಸ್ ಇರಬೇಕು ಅನ್ನೋದು ಯಾವುದ್ರ ಮೇಲೆ. ದ ಡಿಗ್ರಿ ಆಫ್ ಟೈಟ್ನೆಸ್ ಅಂಡ್ ಲೂಸ್ನೆಸ್ ಇಸ್ ಕಾಲ್ಡ್ ಫಿಟ್ ಅಂತ ಕರಿತೀವಿ. ಇಟ್ ಡಿಪೆಂಡ್ಸ್ ಅಪಾನ್ ಲೋಡು, ಸ್ಪೀಡು ಮತ್ತೆ ಟೆಂಪರೇಚರ್ ಮತ್ತೆ ಟೈಪ್ ಆಫ್ ಯಾವ ಬೇರಿಂಗ್ ಅನ್ನ ನಾವು ಬಳಸ್ತಾ ಇದೀವಿ ಅನ್ನೋದ್ರ ಮೇಲೆ ನಿರ್ಧಾರ ಆಗುತ್ತೆ ಮಕ್ಕಳೇ. ಇವೆಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್ ಆಫ್ ಬೇರಿಂಗ್ ಮೌಂಟಿಂಗ್. ಅರ್ಥ ಆಯ್ತಲ್ಲ. ನಾವು ಕಮ್ ಟು ದ ಬೇರಿಂಗ್ ಮೌಂಟಿಂಗ್ ಬರೋಣ. ದ ಫಂಕ್ಷನ್ಸ್ ಆಫ್ ಬೇರಿಂಗ್ ಇನ್ ಅ ಮೆಷಿನ್ ಇಸ್ ಡೈರೆಕ್ಟ್ಲಿ ಅಫೆಕ್ಟೆಡ್ ಬೈ ದ ಸಾಫ್ಟ್ ಅಂಡ್ ಹೌಸ್. ನೋಡಿ ಈ ಪಾಯಿಂಟ್ ನೋಡಿ. ಬೇರಿಂಗ್ ಯಾವ ರೀತಿ ಫಂಕ್ಷನ್ ಆಗ್ತಾ ಇದೆ ಮೆಷಿನ್ ಮೇಲೆ, ಅದರ ಆಧಾರದ ಮೇಲೆ ಯಾವ್ದಕ್ಕೆ ತೊಂದರೆ ಆಗುತ್ತೆ. ಸರಿಯಾಗಿ ರನ್ ಆದ್ರೆ ದೇರ್ ಇಸ್ ನೋ ಪ್ರಾಬ್ಲಮ್. ಇಫ್ ಇಟ್ ಇಸ್ ನಾಟ್ ಫಿಟ್ ಕರೆಕ್ಟ್ಲಿ ಇಟ್ ವಿಲ್ ಅಫೆಕ್ಟೆಡ್ ಬೈ ದ ಸಾಫ್ಟ್ ಅಂಡ್ ಹೌಸಿಂಗ್. ಸಾಫ್ಟ್ ಮತ್ತೆ ಹೌಸಿಂಗ್ ಗೆ ತೊಂದರೆ ಆಗುತ್ತೆ. ವೆನ್ ದ ಬುಷ್ ಬೇರಿಂಗ್ ಇಸ್ ಓವರ್ ಟೈಟೆಡ್ ಇನ್ ಎ ಹೌಸಿಂಗ್ ದ ಬೋರ್ ಬಿಕಮ್ಸ್ ಓವಲ್. ಬುಷ್ ಬೇರಿಂಗ್ ಅನ್ನ ನೀವೇನಾರ ಓವರ್ ಟೈಟ್ ಮಾಡಿದ್ರೆ ಬೋರ್ ಓವರ್ ಇರುತ್ತಲ್ಲ ಅಲ್ಲಿ ಹೌಸಿಂಗ್, ಅದು ದೊಡ್ಡದಾಗೋಗುತ್ತೆ. ಓವಲ್ ಆಗೋಗುತ್ತೆ, ದೊಡ್ಡದಾಗುತ್ತೆ. ವಿಚ್ ವಿಲ್ ಅಫೆಕ್ಟ್ ದಿ ಪ್ರೀ ರೊಟೇಷನ್ಸ್ ಆಫ್ ದ ಸಾಫ್ಟ್. ಸಾಫ್ಟ್ ಫ್ರೀಯಾಗೆ ರೊಟೇಟ್ ಆಗಲ್ಲ. ಸಿಮಿಲರ್ಲಿ ಇನ್ ಕರೆಕ್ಟ್ ಸ್ಕ್ವೇರ್ನೆಸ್ ಆಫ್ ದ ಶೋಲ್ಡರ್ ಅಂಡ್ ಸ್ಲಾಟ್ಸ್ ಅಂಡ್ ಡಿಫಾರ್ಮೇಷನ್ಸ್ ಆಫ್ ದ ಬೋರ್ ಆಫ್ ಬೇರಿಂಗ್ ವಿಲ್ ರಿಸಲ್ಟ್ ಇನ್ inaccurate ರನ್ನಿಂಗ್ ಆಫ್ ದ ಸಾಫ್ಟ್, increase vibration level and premature ಬೇರಿಂಗ್ ಫೇಲ್ಯೂರ್. ನೋಡಿ ಮಕ್ಕಳೇ, ಇನ್ಕರೆಕ್ಟ್ ಸ್ಕ್ವೇರ್ನೆಸ್, ಸರಿಯಾಗಿ ಸ್ಕ್ವೇರ್ ಆಗಿಲ್ಲ ಬೇರಿಂಗು, ಶೋಲ್ಡರ್ಗೆ ಸರಿಯಾಗಿ 90 ಡಿಗ್ರಿ ಇಲ್ಲ, ಕರೆಕ್ಟ್ ಆಗಿ ಶೋಲ್ಡರ್ ಆಗ್ಬೋದು, ಸ್ಲಾಟ್ ಆಗ್ಬೋದು, ಸರಿಯಾಗಿಲ್ಲ. ಬೋರ್ಗೆ ಸ್ಕ್ವೇರ್ನೆಸ್ ಸರಿ ಇಲ್ಲ ನೀವು ಮೌಂಟ್ ಮಾಡಿರೋದು ಅಂದಾಗ ಇಟ್ ವಿಲ್ ರಿಸಲ್ಟ್ ಏನಾಗುತ್ತೆ, ವೈಬ್ರೇಷನ್ ಆಗುತ್ತೆ, ವೈಬ್ರೇಷನ್ ಲೆವೆಲ್ ಇನ್ಕ್ರೀಸ್ ಆಗುತ್ತೆ, ಪ್ರಿಮೇಚರ್ ಫೇಲ್ಯೂರ್. ಅಂದ್ರೆ ಬೇರಿಂಗ್ ಬೇಗನೆ ಏನಾಗೋಗುತ್ತೆ, ಫೇಲ್ ಆಗೋಗುತ್ತೆ. ಹಾಗಾಗಿ while mounting there are some important points are there. ಏನು ಸರ್ ಇಂಪಾರ್ಟೆಂಟ್ ಪಾಯಿಂಟ್ಸ್? ಕೋಟ್ ದ ಜರ್ನಲ್ ಆರ್ ಹೌಸಿಂಗ್ ವಿತ್ ಕ್ಲೀನ್ ಲೈಟ್ ಆಯಿಲ್. ನಿಮ್ಮ ಜರ್ನಲ್ ಬರುತ್ತಲ್ಲ ಅಥವಾ ಹೌಸಿಂಗ್ ಬೋರ್ ಬರುತ್ತಲ್ಲ ಅದರೊಳಗಡೆಗೆ ಒಂದು ಲೈಟ್ ಆಯಿಲ್ ಅನ್ನ ಹಾಕಿ ಕೋಟ್ ಮಾಡ್ಬೇಕು, ಅಪ್ಲೈ ಮಾಡ್ಬೇಕು. ಕ್ಲೀನ್ ಮಾಡಿ ಆಯಿಲ್ ಅನ್ನ ಅಪ್ಲೈ ಮಾಡ್ಬೇಕು. ಅಪ್ಲೈ ಫೋರ್ಸ್ ಆನ್ ದ ರೇಸ್ ಇನ್ ಕಾಂಟ್ಯಾಕ್ಟ್ ವಿತ್ ಹೌಸಿಂಗ್ ಆರ್ ಸಾಫ್ಟ್. ನೀವು ಒಳಗಡೆ ಫಿಟ್ ಮಾಡುವಂತಹ ಸಂದರ್ಭದಲ್ಲಿ ಮಕ್ಕಳೇ ಎಲ್ಲಿಗೆ ಫೋರ್ಸ್ ಅಪ್ಲೈ ಮಾಡಬೇಕು ಅಂದ್ರೆ, ಯಾವುದು ಹೌಸಿಂಗ್ ಗೆ ಕಾಂಟ್ಯಾಕ್ಟ್ ಆಗುತ್ತೋ ಅದಕ್ಕೆ, ಅಥವಾ ಯಾವುದು ಸಾಫ್ಟ್ ಗೆ ಕಾಂಟ್ಯಾಕ್ಟ್ ಆಗುತ್ತೋ, ರೇಸ್, ಇನ್ನರ್ ರೇಸ್ ಅಂಡ್ ಔಟರ್ ರೇಸ್ ಅಂತ ಬರುತ್ತಲ್ಲ ಅದಕ್ಕೆ ನೀವು ಪ್ರೆಷರ್ ಅನ್ನ ಅಪ್ಲೈ ಮಾಡಬೇಕು, ಫೋರ್ಸ್ ಅನ್ನ ಅಪ್ಲೈ ಮಾಡಬೇಕು. ಕೀಪ್ ದ ಬೇರಿಂಗ್ ಸ್ಕ್ವೇರ್ ಟು ದ ಹೌಸಿಂಗ್ ಆರ್ ಸಾಫ್ಟ್. ಹೌಸಿಂಗ್ ಅಥವಾ ಸಾಫ್ಟ್ ಓಲ್ ಒಳಗಡೆ ಇರಲಿ, ಸಾಫ್ಟ್ ಒಳಗಡೆ ಹಾಕ್ಲಿ, ನಿಮ್ಮ ಬೇರಿಂಗ್ ಏನಿರಬೇಕು, ಬೇರಿಂಗ್ ಆಕ್ಸಿಸ್ಗೆ ಸ್ಕ್ವೇರ್ ಆಗಿ ಇರಬೇಕು. ಆಫ್ಟರ್ ಫಿಟ್ಟಿಂಗ್ ಚೆಕ್ ದ ಇಂಟರ್ನಲ್ ಡೈಮೆನ್ಷನ್. ಫಿಟ್ ಆದ್ಮೇಲೆ ಒನ್ಸ್ ಅಗೈನ್ ಟು ಚೆಕ್ ದ ಇಂಟರ್ನಲ್ ಡೈಮೆನ್ಷನ್ಸ್. ಇವು ಬೇರಿಂಗ್ ಮೌಂಟ್ ಮಾಡುವ ಕೆಲವು ಹಿಂಟ್ಸ್, ಇಂಪಾರ್ಟೆಂಟ್ ಪಾಯಿಂಟ್ಸ್. ಓಕೆ, ನಾವು ಕಮ್ ಟು ದಿ ಮೆಥಡ್ ಆಫ್ ಫಿಟ್ಟಿಂಗ್ ಎ ಬೇರಿಂಗ್ ಯೂಸಿಂಗ್ ಎನ್ ಆರ್ಬರ್ ಪ್ರೆಸ್. ಆರ್ಬರ್ ಪ್ರೆಸ್ ಅನ್ನು ಉಪಯೋಗಿಸಿಕೊಂಡು ಬೇರಿಂಗ್ ಅನ್ನು ಹೇಗೆ ಫಿಟ್ ಮಾಡೋದು? An arbor press is used to fix a bearing square to the shaft on housing. Arbor press ಅನ್ನು ಯಾಕೆ ಯೂಸ್ ಮಾಡ್ತೀವಿ ಅಂದ್ರೆ ಮಕ್ಕಳೇ, ಹೌಸಿಂಗ್ ನಲ್ಲಿ ಈ ಬೇರಿಂಗ್ ಅನ್ನು ಸ್ಕ್ವೇರ್ ಆಗಿ ಫಿಕ್ಸ್ ಮಾಡ್ಲಿಕ್ಕೆ. ಸೊ ದಿಸ್ ಇಸ್ ಅನ್ ಆರ್ಬರ್ ಪ್ರೆಸ್. ನಿಮ್ ಚಿತ್ರದಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಆರ್ಬರ್ ಪ್ರೆಸ್. ಇದನ್ನ ನಾವು ಸಾಫ್ಟ್ ಆರ್ಬರ್ ಪ್ರೆಸ್. ದಿಸ್ ಆರ್ಬರ್ ಪ್ರೆಸ್ ಇಸ್ ಯೂಸ್ಡ್ ಟು ಫಿಕ್ಸ್ ದ ಬೇರಿಂಗ್ ಸ್ಕ್ವೇರ್ ಟು ದ ಸಾಫ್ಟ್. ಸಾಫ್ಟ್ ಗೆ ಸ್ಕ್ವೇರ್ ಆನ್ ಹೌಸಿಂಗ್. ಹೌಸಿಂಗ್ ಒಳಗಡೆ ಸಾಫ್ಟ್ ನೀವು ಫಿಕ್ಸ್ ಮಾಡ್ತಿರಲ್ಲ, ಅದು ಏನಿರಬೇಕು, ಕರೆಕ್ಟ್ ಆಗಿ ಸ್ಕ್ವೇರ್ ಆಗಿರಬೇಕು. ಇಟ್ ಕನ್ಸಿಸ್ಟ್ ಆಫ್ ಎ ಸಿ ಸೇಪ್ಡ್ ಕ್ಯಾಸ್ಟಿಂಗ್ ಬಾಡಿ. ನೋಡಿ ಸಿ ಸೇಪ್ ಅಲ್ಲಿ ಇದೆ ಇದು. ವಿತ್ ಎ ಬೇಸ್ ಅಂಡ್ ಇಂಡೆಕ್ಸ್ ಪ್ಲೇಟ್ ಅಂಡ್ ಹೆಡ್. ಇದರಲ್ಲಿ ಒಂದು ಇಂಡೆಕ್ಸ್ ಪ್ಲೇಟ್ ಇದೆ, ಹೆಡ್ ಇದೆ, ಹೆವಿ ಬೇಸ್ ಇದೆ. ದ ಹೆಡ್ ಪೋರ್ಷನ್ ಇಸ್ ಹ್ಯಾವಿಂಗ್ ಎ ವರ್ಟಿಕಲ್ ಬೋರ್. ನೋಡಿ ಹೆಡ್ ಪೋರ್ಷನ್ಸ್ ನಲ್ಲಿ ಒಂದು ವರ್ಟಿಕಲ್ ಬೋರ್ ಅನ್ನ ಕೊಟ್ಟಿದ್ದಾನೆ ಟು ಅಕೊಮಡೇಟ್ ದಿ ಕ್ವಿಲ್. ಕ್ವಿಲ್ ಅನ್ನ ಅಕೊಮಡೇಟ್ ಮಾಡಲಿಕ್ಕೆ ಹೆಡ್ ಪೋರ್ಷನ್ಸ್ ನಲ್ಲಿ ಇಲ್ಲಿ ಚಿತ್ರದಲ್ಲಿ ತೋರಿಸ್ತಾ ಇದ್ದೀನಿ.
ದ ಕ್ವಿಲ್ ಕ್ಯಾನ್ ಬಿ ಮೂವ್ಡ್ ಅಪ್ ಅಂಡ್ ಡೌನ್ ಬೈ ದ ಹ್ಯಾಂಡ್ ಲೆವರ್. ನೋಡಿ ಕ್ವಿಲ್ ನ ಈ ಹ್ಯಾಂಡಲ್ ನ ತಿರುಗಿಸಿದ್ರೆ ಇದೇನಾಗುತ್ತೆ, ಅಪ್ ಮತ್ತೆ ಡೌನ್ ಆಗುತ್ತೆ. ವೈಲ್ ಪ್ರೆಸ್ಸಿಂಗ್ ಎ ಬೇರಿಂಗ್ ಆನ್ ಟು ಎ ಸಾಫ್ಟ್, ಯೂಸ್ ಎ ಟ್ಯೂಬ್ ಟು ಡಿಸ್ಟ್ರಿಬ್ಯೂಟ್ ದ ಫೋರ್ಸ್ ಈವನ್ಲಿ ಟು ಕೀಪ್ ದ ಬೇರಿಂಗ್ ಸ್ಕ್ವೇರ್ ಟು ದ ಸಾಫ್ಟ್. ನೋಡಿ ಇಲ್ಲಿ ಸಾಫ್ಟ್ ಗೆ ಫಿಕ್ಸ್ ಮಾಡ್ತಾ ಇದೀವಿ, ಅಲ್ಲಿ ಒಂದು ಟ್ಯೂಬ್ ಅನ್ನ ಯೂಸ್ ಮಾಡಿದೀವಿ ನಾವು ಮಕ್ಕಳೇ. ಪ್ರೆಸ್ ಮಾಡ್ತಾ ಇರೋದು ಸ್ಕ್ವೇರ್ ಆಗಿ ಏನಾಗಬೇಕು, ಈ ಟ್ಯೂಬು ಈ ಬೇರಿಂಗ್ ಅನ್ನ ಸಾಫ್ಟ್ ಇರೋದ್ರಿಂದ ಇನ್ನರ್ ರೇಸ್ ಕಡೆಗೆ ಕಾಂಟ್ಯಾಕ್ಟ್ ಆಗಿದೆ. ಎಲ್ಲಿ ಕಾಂಟ್ಯಾಕ್ಟ್ ಆಗಿದೆ, ಈ ಟ್ಯೂಬ್ ಇದು ಇನ್ನರ್ ರೇಸ್ ಗೆ ಕಾಂಟ್ಯಾಕ್ಟ್ ಆಗಿದೆ. ಪ್ರೆಸ್ ಅನ್ನ ನಾವು ಮಾಡ್ತಾ ಇದೀವಿ. ದ ಟ್ಯೂಬ್ ಮಸ್ಟ್ ಟಚ್, ಏನ್ ಹೇಳಿದೆ ನಾನು, ಇನ್ನರ್ ರೇಸ್ ಅಂಡ್ ಇಟ್ ಎಂಡ್ಸ್ ಟು ಬಿ ಮೆಷಿನ್ ಸ್ಕ್ವೇರ್. ಇದು ಇನ್ನರ್ ರೇಸ್ ಟಚ್ ಆಗಬೇಕು, ಮತ್ತೆ ಈ ಟ್ಯೂಬ್ ಎಂಡ್ ಏನಿದೆ ಅದು ಮೆಷಿನ್ ಆಗಿರ್ಬೇಕು, ಅಕ್ಯುರೇಟ್ ಆಗಿ ಫಿನಿಶ್ ಆಗಿರ್ಬೇಕು. ಇಲ್ಲಾಂದ್ರೆ ಬೇರಿಂಗ್ ಡ್ಯಾಮೇಜ್ ಆಗೋಗುತ್ತೆ. ಮತ್ತೆ ಅದು ಪಕ್ಕ ಸ್ಕ್ವೇರ್ ಇರಬೇಕು. ವೆನ್ ಪ್ರೆಸ್ಸಿಂಗ್ ಎ ಸಾಫ್ಟ್ ಇಂಟು ಎ ಬೇರಿಂಗ್ ಮಸ್ಟ್ ಬಿ ಸಪೋರ್ಟೆಡ್ ಬೈ ದ ಇನ್ನರ್ ರೇಸ್ ಓನ್ಲಿ. ಸಾಫ್ಟ್ ಗೆ ಬೇರಿಂಗ್ ಅನ್ನ ಪ್ರೆಸ್ ಮಾಡಬೇಕಾದ್ರೆ ನೋಡಿ, ಇದು ಸಪೋರ್ಟರ್, ಇದು ಟ್ಯೂಬ್, ಇದು ಇನ್ನರ್ ರೇಸ್ ಮಾತ್ರ ನೀವೇನ್ ಮಾಡ್ಬೇಕು ಮಕ್ಕಳ, ಸಪೋರ್ಟ್ ಅನ್ನ ಕೊಡಬೇಕು, ಫೋರ್ಸ್ ಅನ್ನ ಅಪ್ಲೈ ಮಾಡಬೇಕು. ವೈಲ್ pressing a bearing into a housing, a tube or a flat block must be used so that the force is applied to the outer race only. ಅದು ಸಾಫ್ಟ್ ಗೆ ಇನ್ನರ್ ರೇಸ್. ಹೌಸಿಂಗ್ ಆದ್ರೆ ಔಟರ್ ರೇಸ್ ನಲ್ಲಿ ಮಾತ್ರ. ಇಲ್ಲಿ ನೋಡಿ ಮಕ್ಕಳೇ, ಇಲ್ಲಿ ಹೌಸಿಂಗ್ ಇದೆ, ಬೇರಿಂಗ್ ಅನ್ನು ಫಿಟ್ ಮಾಡ್ತಾ ಇದ್ದಾರೆ ಹೌಸಿಂಗ್ ಒಳಗಡೆಗೆ. ಸೊ ದಿಸ್ ಇಸ್ ಎಲ್ಲಿ ಫೋರ್ಸ್ ಅನ್ನ ಅಪ್ಲೈ ಮಾಡ್ತಾ ಇದ್ದಾರೆ, ಔಟರ್ ರೇಸ್ ನಲ್ಲಿ ಫೋರ್ಸ್ ಅನ್ನ ಅಪ್ಲೈ ಮಾಡ್ತಾ ಇದ್ದಾರೆ. ಸೊ ಇದು ಹೇಗೆ ಆರ್ಬರ್ ಪ್ರೆಸ್ ಅನ್ನ ಯೂಸ್ ಮಾಡಿಕೊಂಡು ಸ್ಕ್ವೇರ್ ಆಗಿ ಸಾಫ್ಟ್ ಅಥವಾ ಹೌಸಿಂಗ್ ನಲ್ಲಿ ಬೇರಿಂಗ್ ಅನ್ನ ಮೌಂಟ್ ಮಾಡೋದು ಅಂತ ನೋಡಿದ್ವಿ. ನಾವು ಕಮ್ ಟು ದಿ ಬೇರಿಂಗ್ ಮೌಂಟಿಂಗ್ ನಲ್ಲಿ ಹೈಡ್ರಾಲಿಕಲಿ ಆಪರೇಟೆಡ್ ಪವರ್ ಪ್ರೆಸ್ ಆರ್ ಆಲ್ಸೋ ಯೂಸ್ ಟು ಪ್ರೆಸ್ ದ ಬೇರಿಂಗ್ ಇನ್ ಟು ದ ಹೌಸಿಂಗ್. ಹೈಡ್ರಾಲಿಕ್ ಸಿಸ್ಟಮ್ ಗೊತ್ತು ನಿಮ್ಗೆಲ್ಲ ಹೇಳಿದೀನಿ, ಹೈಡ್ರಾಲಿಕ್ಸ್ ಅಂಡ್ ನ್ಯೂಮ್ಯಾಟಿಕ್ಸ್ ಬಗ್ಗೆ. ಸೊ ಹೈಡ್ರಾಲಿಕ್ಸ್ ಅನ್ನ ಇಲ್ಲಿ ನೋಡಿ, ಇಲ್ಲಿ ಯೂಸ್ ಮಾಡ್ತೀವಿ ನಾವು ಸಿಸ್ಟಮ್. ಏನಕ್ಕೆ? ಪವರ್ ಪ್ರೆಸ್, ಹೈಡ್ರಾಲಿಕ್ ಪವರ್ ಪ್ರೆಸ್. ಆ ಹೈಡ್ರಾಲಿಕ್ ಪವರ್ ಪ್ರೆಸ್ ಅನ್ನ ಉಪಯೋಗಿಸ್ಕೊಂಡು ಕೂಡ ನಾವಿಲ್ಲಿ ಏನ್ ಮಾಡಬಹುದು, ಬೇರಿಂಗ್ ಅನ್ನ ಮೌಂಟಿಂಗ್ ಮಾಡಬಹುದು. ಆದ್ರೆ ಮಕ್ಕಳೇ, ಇಲ್ಲೂ ಸೇಮ್ ಪ್ರಿನ್ಸಿಪಲ್. ಸಾಫ್ಟ್ ಆದ್ರೆ ಇನ್ನರ್ ರೇಸ್ ನಲ್ಲಿ ನೀವೇನ್ ಮಾಡ್ಬೇಕು, ಫೋರ್ಸ್ ಅನ್ನ ಅಪ್ಲೈ ಮಾಡಬೇಕು. ಹೌಸಿಂಗ್ ಆದ್ರೆ ಔಟರ್ ರೇಸ್ ನಲ್ಲಿ ಫೋರ್ಸಿಂಗ್ ಅನ್ನ ಅಪ್ಲೈ ಮಾಡಬೇಕು. Hydraulically operated power press also used to press the bearing into the housing. If it is not always possible to press the bearing with an arbor press, when this is not possible, bearing are pressed using a two-word striking block shown in figure. Hydraulic press ಅನ್ನು ಯೂಸ್ ಮಾಡ್ತೀವಿ. ಒಂದ್ ವೇಳೆ ಹೈಡ್ರಾಲಿಕ್ ಪ್ರೆಸ್ ಆಗಲಿ ಅಥವಾ ನಮ್ಮ ಆರ್ಬರ್ ಪ್ರೆಸ್ ಆಗಲಿ ಯೂಸ್ ಮಾಡಲಿಕ್ಕೆ ಸಾಧ್ಯವಾಗದೇ ಇದ್ದಂತ ಸಂದರ್ಭದಲ್ಲಿ ಲೈಕ್ ದಟ್ ಮ್ಯಾನ್ಯುವಲಿ ನಾವೇನ್ ಮಾಡ್ಬೇಕಾಗುತ್ತೆ, ಯೂಸ್ ಮಾಡ್ಬೇಕು. ಇಲ್ಲೂ ಅಷ್ಟೇನೆ ಹ್ಯಾಮರ್, ಸಾಫ್ಟ್ ಹ್ಯಾಮರ್ಸ್ ಅನ್ನ ತೆಗೆದುಕೊಂಡು ನೋಡಿ, ಇಲ್ಲಿ ಹೌಸಿಂಗ್ ಅಲ್ಲಿ ಆಗ್ತಾ ಇದಾರೆ ಔಟರ್ ರೇಸ್, ಸಾಫ್ಟ್ ಹಾಕಿದ್ರೆ ಇದು ಕಾಂಟ್ಯಾಕ್ಟ್ ಪೇಸ್ ಅಲ್ಲಿ ಇರಬೇಕು, ಫೋರ್ಸ್ ಅಲ್ಲಿ ಇರಬೇಕು, ಇನ್ನರ್ ರೇಸ್ ನಲ್ಲಿ ಇರಬೇಕು. ನಾನು ತೋರಿಸ್ತಾ ಇದೀನಿ ನೋಡಿ ಇಲ್ಲಿ ಆರೋ ಮಾರ್ಕ್ ನಲ್ಲಿ. ಸೊ ಇನ್ ದಿಸ್ ಫಿಗರ್, ಸೊ ಬೇರಿಂಗ್ ಡಿಸರ್ವ್ಸ್ ಎ ಗ್ರೇಟ್ ಕೇರ್. ವೆನ್ ದ ಬೇರಿಂಗ್ ಇಸ್ ಫಿಟೆಡ್ ಟೈಟ್ ಇನ್ ಟು ದ ಸ್ಪಿಂಡಲ್, ಪ್ರೆಷರ್ ಶುಡ್ ಬಿ ಅಪ್ಲೈಡ್ ಆನ್ ಟು ದ ಇನ್ನರ್ ರೇಸ್. ಎಲ್ಲಿ ಸ್ಪಿಂಡಲ್ ಗೆ ನೀವು ಹಾಕ್ಬೇಕಾದ್ರೆ ನೋಡಿ, ಇದು ಸ್ಪಿಂಡಲ್ ಗೆ ಹಾಕ್ತಾ ಇದೀರಿ, ಇದು ಇನ್ನರ್ ರೇಸ್, ಇದು ಸ್ಲೀವ್, ಇದು ಎಲ್ಲಿ ಪ್ರೆಷರ್ ಅನ್ನು ಅಪ್ಲೈ ಮಾಡ್ತಾ ಇದೀವಿ, ಬೇರಿಂಗ್ ಬೀಯಿಂಗ್ ಫಿಟೆಡ್ ಆನ್ ಸ್ಪಿಂಡಲ್, ದ ಪ್ರೆಷರ್ ಕ್ಯಾನ್ ಬಿ ಅಥವಾ ದ ಫೋರ್ಸ್ ಕ್ಯಾನ್ ಬಿ ಅಪ್ಲೈಡ್ ಆನ್ ಇನ್ನರ್ ರೇಸ್ ಓನ್ಲಿ. ಇಟ್ ಇಸ್ ಅನ್ ಇಂಪಾರ್ಟೆಂಟ್ ಪಾಯಿಂಟ್. ಇಫ್ ದ ಬೇರಿಂಗ್ ಇಸ್ ಪ್ರೆಸ್ಡ್ ಇನ್ ಟು ದ ಹೌಸಿಂಗ್, ಸೊ ರಿವರ್ಸ್, ಅಲ್ಲಿ ಔಟರ್ ರೇಸ್ ನಲ್ಲಿ ಪ್ರೆಷರ್ ಮಸ್ಟ್ ಬಿ ಅಪ್ಲೈಡ್ ಆನ್ ದಿ ಔಟರ್ ರೇಸ್ ಓನ್ಲಿ. ನೋಡಿ, ಈಗ ಎಲ್ಲಿ ಪ್ರೆಷರ್ ಅನ್ನ ಅಪ್ಲೈ ಮಾಡ್ತಾ ಇದೀವಿ ಮಕ್ಕಳೇ, ದಿಸ್ ಇಸ್ ಸ್ಲೀವ್, ಇಲ್ಲಿ ಔಟರ್ ರೇಸ್ ಗೆ ಪ್ರೆಷರ್ ಅನ್ನ ಅಪ್ಲೈ ಮಾಡ್ತಾ ಇದೀವಿ. ಇದು ರೋಲಿಂಗ್ ಕಾಂಟ್ಯಾಕ್ಟ್ ಬೇರಿಂಗ್. ಸ್ಮಿಯರ್ ಥಿನ್ ಲುಬ್ರಿಕೇಟಿಂಗ್ ಆಯಿಲ್ ಆನ್ ದ ಸಾಫ್ಟ್ ಆರ್ ಹೌಸಿಂಗ್ ವೇರ್ ದ ಬೇರಿಂಗ್ ಇಸ್ ಟು ಬಿ ಫಿಟೆಡ್. ನೋಡಿ, ಮೊದಲೇ ಹೇಳಿದ್ದೆ ನಾನು, ಬಿಫೋರ್ ಟು ಫಿಕ್ಸಿಂಗ್ ದ ಬೇರಿಂಗ್ ಐದರ್ ಹೌಸಿಂಗ್ ಆರ್ ಸ್ಪಿಂಡಲ್ ಸಾಫ್ಟ್ to apply thin coat of oil. ಮತ್ತೆ ಬೇರಿಂಗ್ ಕ್ಯಾನ್ ಬಿ ಮೌಂಟಿಂಗ್ ಬೈ ಡ್ರಿಫ್ಟ್ ಆಲ್ಸೋ. ಡ್ರಿಫ್ಟ್ ಅನ್ನ ಯೂಸ್ ಮಾಡಿಕೊಂಡು ಬೇರಿಂಗ್ ಅನ್ನ ಯೂಸ್ ಮಾಡ್ತೀವಿ. ಸ್ಮಾಲ್ ಬೇರಿಂಗ್ ಕ್ಯಾನ್ ಬಿ ಫಿಟೆಡ್ ಬೈ ಯೂಸಿಂಗ್ ಎ ಮೌಂಟಿಂಗ್ ಸ್ಲೀವ್ಸ್ ಅಂಡ್ ಹ್ಯಾಮರ್ ಆರ್ ಯೂಸಿಂಗ್ ಎ ಕಾಪರ್ ಡ್ರಿಫ್ಟ್ ಅಂಡ್ ಹ್ಯಾಮರ್. ನೋಡಿ, ಇದು ಡ್ರಿಫ್ಟ್ ಅನ್ನ ಯೂಸ್ ಮಾಡಿಕೊಂಡು ಸ್ಮಾಲ್ ಬೇರಿಂಗ್ಸ್ ಯಾವ ರೀತಿ ಮಾಡ್ತೀರಿ, ದ ಮೌಂಟಿಂಗ್ ಸ್ಲೀವ್ಸ್ ವುಡ್ ಹ್ಯಾವ್ ಇಟ್ಸ್ ಸ್ಪೇಸ್ ಪ್ಯಾರಲಲ್ ಅಂಡ್ ಫ್ಲಾಟ್. ಮೌಂಟಿಂಗ್ ಸ್ಲೀವ್ಸ್ ಅನ್ನು ಹಾಕೊಂಡಿದೀವಿ ಅಲ್ಲಿ.
ಟ್ಯಾಪ್ ಅರೌಂಡ್ ದ ರೇಸ್ ಬೀಯಿಂಗ್ ಪಿಟೆಡ್. ಇದು ಸ್ಪಿಂಡಲ್ ನಲ್ಲಿ ಮಾಡ್ತಾ ಇರೋದ್ರಿಂದ ಇನ್ನರ್ ರೇಸ್ ಗೆ ಅಪ್ಲೈ ಮಾಡಬೇಕು ಪ್ರೆಷರ್ ಅನ್ನ. ಇನ್ನರ್ ರೇಸ್ ನಲ್ಲಿ ಏನ್ ಮಾಡ್ತಾ ಇದೀವಿ, ಡ್ರಿಫ್ಟ್ ಗೆ ಹ್ಯಾಮರ್ ನಲ್ಲಿ ಏನ್ ಮಾಡ್ತಾ ಇದೀವಿ, ನಾವು ಟ್ಯಾಪ್ ಮಾಡ್ತಾ ಇದೀವಿ, ಹೊಡಿತಾ ಇದೀವಿ. ಚೆಕ್ ಫ್ರೀಕ್ವೆಂಟ್ಲಿ ದಟ್ ದ ಬೇರಿಂಗ್ ಇಸ್ ಡ್ರೈವನ್ ಪ್ಯಾರಲಲ್ ಟು ದ ಆಕ್ಸಿಸ್ ಆಫ್ ದಿ ಹೌಸಿಂಗ್ ಆರ್ ರೈಟ್ ಆಂಗಲ್ ಟು ದ ಆಕ್ಸಿಸ್ ಆಫ್ ದಿ ಶಾಫ್ಟ್. ಚೆಕ್ ಮಾಡ್ಕೋಬೇಕು ಅವಾಗ ಇದು ಕರೆಕ್ಟ್ ಆಗಿ ಸ್ಕ್ವೇರ್ ಆಗಿ ಹೋಗ್ತಾ ಇದೆಯಾ, ರೈಟ್ ಆಂಗಲ್ ಟು ದ ಆಕ್ಸಿಸ್ ಹೋಗ್ತಾ ಇದೆಯಾ ಇಲ್ವಾ ಅಂತ. ಮತ್ತೆ ಇಲ್ಲಿ ಏಟ್ ಹೊಡಿಯೋದು ಹಾಗೇನೆ ಮಕ್ಳೆ, ಒಂದೇ ಕಡೆ ದಮ ದಮ ಅಂತ ಹೊಡಿಯೋಗಿಲ್ಲ ನೋಡಿ. ಇಲ್ಲಿ 1 ಅದಾದ್ಮೇಲೆ ಆಪೋಸಿಟ್ 3, ಅದಕ್ಕೆ ಆಪೋಸಿಟ್ 4 ಆಪೋಸಿಟ್ 5 ಆಲ್ಟರ್ನೇಟ್ ಆಗಿ ಬರ್ಬೇಕು. 1 ಕೆಳಗಡೆ ಹೊಡಿಬೇಕು, 2 ಮತ್ 3 ಹೊಡೆದ್ರೆ ಈ ಕಡೆ 4, 5 ಹೊಡೆದ್ರೆ 4 ಪಕ್ಕ 5 ಹೊಡೆದ್ರೆ ಈ ಕಡೆಗೆ 6. ಲೈಕ್ ದಟ್ ಸೀಕ್ವೆನ್ಸ್ ಅನ್ನ ನಾವು ಫಾಲೋ ಮಾಡಬೇಕು ಡ್ರಿಫ್ಟ್ ನಲ್ಲಿ ಫಿಟ್ ಮಾಡುವಾಗ. When a suitable bearing puller is not available, a soft metal drift may be used to drive the bearing into the position. While striking the bearing on the inner race, it should be struck progressively on the opposite point of the race as shown in the figure. ನೋಡಿ ಈ ರೀತಿ ಎಲ್ಲಿ ಯಾವ ರೀತಿ ನೀವು ಎಲ್ಲಿ ಟ್ಯಾಪ್ ಮಾಡಬೇಕು, ನಿಮ್ಗೆ ಏನಾದ್ರೂ ಬೇರಿಂಗ್ ಪುಲ್ಲರ್ ಸಿಕ್ಕಿಲ್ಲ ಅಂದಾಗ ಈ ಡ್ರಿಫ್ಟ್ ಅನ್ನ, ಸಾಫ್ಟ್ ಮೆಟಲ್ ಡ್ರಿಫ್ಟ್ ಅನ್ನು ನೋಡಿ, 1 ಇಲ್ಲಿ 2 ಹೊಡಿತೀರಿ, ಮತ್ 3 ಇಲ್ಲಿ 4, 5 ಇಲ್ಲಿ 6, ಈ ರೀತಿ ನೀವೇನ್ ಮಾಡ್ಬೇಕು, ಟ್ಯಾಪ್ ಅನ್ನ ಮಾಡ್ಬೇಕಾಗುತ್ತೆ. This method is useful when the bearing seating is in awkward situations. ಇದು ಎಲ್ಲಿ ಯೂಸ್ಫುಲ್ ಆಗುತ್ತೆ ಅಂದ್ರೆ ಬೇರಿಂಗು, this method is useful when the bearing seating is in awkward situations. ಬೇರಿಂಗ್ ಸೀಟಿಂಗ್ awkward situations ನಲ್ಲಿ ಇದೆ ಅಂದಾಗ ಈ ಮೆಥಡ್ ಆಫ್ ಫಿಟ್ಟಿಂಗ್ ಇಟ್ ಇಸ್ ವೆರಿ ಯೂಸ್ಫುಲ್. The bearing is tapped evenly around the race being fitted. even ನೋಡಿ ಸುತ್ತ ಅಲ್ಲೇ ತೋರಿಸಿದ್ನಲ್ಲ ಸೀಕ್ವೆನ್ಸ್, 1 2 3 4 5 6 ಆ ರೀತಿನೇ ಟ್ಯಾಪ್ ಮಾಡಬೇಕು. While seating the bearing, ensure that the bearing is kept square to the seating. ಸೀಟ್ ಆದ್ಮೇಲೆ ಈ ಬೇರಿಂಗು ಆಕ್ಸಿಸ್ ಗೆ ಕರೆಕ್ಟ್ ಆಗಿ ರೈಟ್ ಆಂಗಲ್ ಆಗಿ ಇದೆಯೋ ಇಲ್ವೋ ಅಂತ ಚೆಕ್ ಮಾಡ್ಬೋದು. ಕೇರ್ ಟೇಕನ್ ಟು ಪ್ರಿವೆಂಟ್ ಫಾರಿನ್ ಮ್ಯಾಟರ್ಸ್ ಎಂಟರಿಂಗ್ ದ ಬೇರಿಂಗ್. ಇಲ್ಲಿ ಯಾವುದೇ ಡಸ್ಟ್ ಅಥವಾ ಮಾಯಿಶ್ಚರ್ಸ್ ಹೋಗದಾಗೆ, ನಾವು ಫಾರಿನ್ ಮ್ಯಾಟರ್ಸ್ ಹೋಗದಂಗೆ ಕೇರ್ ಅನ್ನ ತಗೊಳ್ಬೇಕು. ಇಫ್ ಎ ಸಾಫ್ಟ್ ಇಸ್ ಹ್ಯಾವಿಂಗ್ ಎ ಇಂಟರ್ನಲ್ ಥ್ರೆಡ್ at the center or external thread, they can be utilized for mounting the bearing. ಸಾಫ್ಟ್ ನಲ್ಲಿ ಏನಾರ ಮಕ್ಕಳ ಇಂಟರ್ನಲ್ ಥ್ರೆಡ್ ಇದ್ರೆ ಅಥವಾ ಎಕ್ಸ್ಟರ್ನಲ್ ಥ್ರೆಡ್ ಇದ್ರೆ ಅದನ್ನ ನಾವು ಮೌಂಟಿಂಗ್ ಮಾಡುವಂತ ಸಂದರ್ಭದಲ್ಲಿ ಯುಟಿಲೈಸ್ ಮಾಡ್ಕೋಬೇಕು. ನೋಡಿ ಮಕ್ಕಳ, ಇಲ್ಲಿ ಬೇರಿಂಗ್ ಸಾಫ್ಟ್ ಇದೆ, ಇಲ್ಲೊಂದು ಇಂಟರ್ನಲ್ ಥ್ರೆಡ್ ಇದೆ ಮಕ್ಕಳೇ. ಏನ್ ಮಾಡ್ತಾರೆ, ಒಂದು ಪ್ಲೇಟ್, ಒಂದು ಡಿಸ್ಕ್ ಹಾಕ್ತಾರೆ. ಒಂದು ಡಿಸ್ಕ್ ಹಾಕಿ ಒಂದು ನಟ್ ಹಾಕಿ ಟೈಟ್ ಮಾಡಿದ್ರೆ ಪಕ್ಕ ಸ್ಕ್ವೇರ್ ಸ್ಮೂತ್ ಆಗಿ ಏನಾಗುತ್ತೆ, ಇದು ಸ್ಪಿಂಡಲ್ ಒಳಗಡೆ ಫಿಟ್ ಆಗುತ್ತೆ. Separable parts of cylindrical roller bearings are mounted independently. Mount the inner ring first and then the outer race with roller and cage assembly after a little bit of oiling or greasing. ಅಂದ್ರೆ ಈ ಬೇರಿಂಗ್ ಪಾರ್ಟ್ಸ್ ಏನಾರ ಸಪರೇಟ್ ಆಗಿದ್ರೆ ಯಾವ ರೀತಿ ಸಿಲಿಂಡ್ರಿಕಲ್ ರೋಲರ್ ಬೇರಿಂಗ್ ಆರ್ ಮೌಂಟೆಡ್ ಇಂಡಿಪೆಂಡೆಂಟ್ ಆಗಿ ಮೌಂಟ್ ಮಾಡಬೇಕಾಗುತ್ತೆ. ಫಸ್ಟ್ ಇನ್ನರ್ ರೇಸು, ಮೌಂಟ್ ದ ಇನ್ನರ್ ರಿಂಗ್ ಫಸ್ಟ್ ಅಂಡ್ ದೆನ್ ಔಟರ್ ರೇಸ್ with roller and cage assembly after a little bit of oiling or greasing. ಈ ರೀತಿ ಇದನ್ನ ಮೌಂಟ್ ಮಾಡಬೇಕಾಗುತ್ತೆ. ಇನ್ನೊಂದು ಮೆಥಡ್ ಸಿಂಕೇಜ್ ಮೆಥಡ್ ಅಂತ ಹೇಳಿದೆ ನಾನು. ಇನ್ ದಿಸ್ ಮೆಥಡ್ ದ ಹೌಸಿಂಗ್ ಇಸ್ ಹೀಟೆಡ್ ಅಪ್ ಇನ್ ಎ ಹೀಟಿಂಗ್ ಚೇಂಬರ್. ಇಲ್ಲಿ ಮಕ್ಕಳೇ ಸಿಂಕೇಜ್ ಮೆಥಡ್ ಅಂದ್ರೆ ಹೌಸಿಂಗ್ ಇರುತ್ತಲ್ಲ, ಆ ಹೀಟಿಂಗ್ ಚೇಂಬರ್ ನಲ್ಲಿ ಅದನ್ನ ಹೀಟ್ ಮಾಡಬೇಕು. On the hot plate may it at a temperature of 100 to 140 degrees centigrade and boost is pushed. ಹೌಸಿಂಗ್ ಅನ್ನ ಹೀಟ್ ಮಾಡಿ ಎಷ್ಟು ಟೆಂಪರೇಚರ್ ನಲ್ಲಿ, 100 ರಿಂದ 140 ಡಿಗ್ರಿ, ನಂತರ ಬುಸ್ ಅನ್ನ ಒಳಗಡೆಗೆ ಪುಷ್ ಮಾಡ್ಬೇಕು. ಲೈಕ್ ದಟ್. ಈಗ ಬುಸ್ ಬೇರಿಂಗ್ ಕೋಲ್ಡ್ ಕಂಡೀಷನ್ಸ್, ಇದು ಹಾಟ್ ಕಂಡೀಷನ್ಸ್, ದಿಸ್ ಇಸ್ ಫುಲ್ಲಿ. ಈಗ ಇದ್ರೊಳಗಡೆ ಏನ್ ಮಾಡ್ತೀವಿ ನಾವು, ಇದು ಹಾಟ್ ಆಗಿದೆ, ಸಿಂಕೇಜ್ ಆಗುತ್ತೆ. ಹಾಟ್ ಆಗಿ ಒಳಗಡೆ ಈಸಿಯಾಗಿ ಹೋಗುತ್ತೆ. ನಂತರ ಕೋಲ್ಡ್ ಆದಾಗ ಏನಾಗುತ್ತೆ, ಕೂಲ್ ಆದಾಗ ಅದು ಗ್ರಿಪ್ ಆಗಿ ಇಟ್ಕೊಳ್ಳುತ್ತೆ. In another method, the housing is heated up while the bush is cooled in dry ice chamber and is gently pushed inside the housing. ಇನ್ನೊಂದು ಮೆಥಡ್ ಅಲ್ಲಿ ಏನ್ ಮಾಡ್ತೀವಿ, ಹೌಸಿಂಗ್ ಅನ್ನ ಹೀಟ್ ಮಾಡ್ತೀವಿ, ಬುಸ್ ಅನ್ನ ಕೂಲ್ ಮಾಡ್ತೀವಿ ಒಂದು ಐಸ್ ಚೇಂಬರ್ ನಲ್ಲಿ, ನಂತರ ಜೆಂಟ್ಲಿ ಪುಸ್ಡ್ ಇನ್ಸೈಡ್ ದ ಹೌಸಿಂಗ್. ಆಮೇಲೆ ಏನ ಮಾಡೋದು, ಜೆಂಟ್ಲಿ ಒಂದ್ಸಲ ಹೀಗೆ ಪುಷ್ ಮಾಡಿದ್ರೆ ಅದು ಕರೆಕ್ಟ್ ಆಗಿ ಫಿಟ್ ಆಗುತ್ತೆ. ದಿಸ್ ಇಸ್ ನಾರ್ಮಲಿ ಡನ್ ವೆನ್ ದ ಅಮೌಂಟ್ ಆಫ್ ಇಂಟರ್ಫರೆನ್ಸ್ ಡಿಸೈರ್ಡ್ ಇಸ್ ಸ್ಮಾಲ್. ಇಂಟರ್ಫರೆನ್ಸ್ ಜಾಸ್ತಿ ಬೇಕು ಅಂದಾಗ, ಅಂದ್ರೆ ಏನ್ ಇಂಟರ್ಫರೆನ್ಸ್ ಫಿಟ್ ಅಂದ್ರೆ ದ ಸಾಫ್ಟ್ ಸೈಜ್ ಇಸ್ ಮೋರ್ ದೆನ್ ಹೋಲ್ ಸೈಜ್. ಸಾಫ್ಟ್ ಸೈಜ್ ಇಸ್ ಮೋರ್ ದೆನ್ ಹೋಲ್ ಸೈಜ್. ದಟ್ ಇಸ್ ಕಾಲ್ಡ್ ಇಂಟರ್ಫರೆನ್ಸ್ ಫಿಟ್ ಅಂತ ಕರಿತೀವಿ.
ಅಲ್ಲಿ ಮಾತ್ರ ಈ ಒಂದು ಮೆಥಡ್ ಅನ್ನ ಶ್ರಿಂಕೇಜ್ ಮೆಥಡ್ ಅನ್ನ ನಾವು ಫಾಲೋ ಮಾಡ್ತೀವಿ. When the soft bit has more interference, one should adopt shrinkage bit. ನೋಡಿ ಇಲ್ಲಿ, when the soft bit has more interference, one should adopt shrinkage bit. ಸಾಫ್ಟ್ ನಲ್ಲಿ ನಮ್ಗೆ ಏನಾದ್ರು ಜಾಸ್ತಿ ಇಂಟರ್ಫಿರೆನ್ಸ್ ಬೇಕಂದ್ರೆ, ಬಿಟ್ ಬೇಕು ಅಂದ್ರೆ ನಾವು ಯಾವ್ದನ್ನ ಅಡಾಪ್ಟ್ ಮಾಡ್ಕೋತೀವಿ? ಶುಡ್ ಅಡಾಪ್ಟ್ shrinkage bit ಅನ್ನ ನಾವು ಅಡಾಪ್ಟ್. ಫಾರ್ ಸಚ್ ಎ ಪಿಟ್ ದ ಇನ್ನರ್ ರೇಸ್ ಶುಡ್ ಬಿ ಹೀಟೆಡ್ ಅಪ್ ಎನ್ ಆಯಿಲ್ ಬಾತ್ ಆಸ್ ಸೋನ್ ಇನ್ ಫಿಗರ್. ಅಂತ ಪಿಟ್ ನಲ್ಲಿ ಇನ್ನರ್ ರೇಸ್ ಅನ್ನ ನಾವು ಹೀಟ್ ಮಾಡ್ತಾ ಇದೀವಿ, ಒಂದು ಕಾಯಿಲ್ ಪ್ಲೇಟ್ ಮೇಲೆ ಇಟ್ಟು ಅಲ್ಲಿ ನೋಡಿ ಇನ್ನರ್ ರೇಸ್ ನ ಹೀಟ್ ಮಾಡಿ ಅದರ ಟೆಂಪರೇಚರ್ ಅನ್ನು ನೋಡ್ತಾ ಇರ್ತೀವಿ. 100 to 140 ಡಿಗ್ರಿ ಸೆಂಟಿಗ್ರೇಡ್ ಟೆಂಪರೇಚರ್. By induction heating process between 90 to 120 degrees depending upon the expansion requirement. ಈ temperature it is depending on expansion requirement. ಇಲ್ಲಿ 90 to 120 degree induction heating ಇದು. So this is induction heating method. In no case should the rolling contact bearing to be heated more than one party. ಯಾವಾಗಲೇ ಹೇಳಿದೆ more than one party heat ಮಾಡುವಾಗೆ ಇಲ್ಲ bearing ಅನ್ನ. Check the internal clearance of the bearing after the bearing attains room temperature when the bearing having a more interference in the housing. ನೋಡಿ ಇಲ್ಲಿ ಪೀಲರ್ ಗೇಜ್ ಅನ್ನ ಯೂಸ್ ಮಾಡ್ತಾ ಇದ್ರೆ ಯಾತಕ್ಕೆ? ಗ್ಯಾಪ್ ಅನ್ನ, ಆ ಕ್ಲಿಯರೆನ್ಸ್ ಅನ್ನ ಚೆಕ್ ಮಾಡ್ಲಿಕ್ಕೆ ಏನನ್ನ ಯೂಸ್ ಮಾಡ್ತಾ ಇದ್ದಾರೆ? ಪೀಲರ್ ಗೇಜ್ ಅನ್ನ ಯೂಸ್ ಮಾಡಿ ಗ್ಯಾಪ್ ಅನ್ನ, ಕ್ಲಿಯರೆನ್ಸ್ ಅನ್ನ ನಾವೇನ್ ಮಾಡ್ತಾ ಇದೀವಿ? ಚೆಕ್ ಮಾಡ್ತಾ ಇದೀವಿ. ದ ಬೇರಿಂಗ್ ಶುಡ್ ಬಿ ಕೂಲ್ಡ್ ಇನ್ ಎ ಫ್ರೀಜಿಂಗ್ ಚೇಂಬರ್. ಆದ್ಮೇಲೆ ನೀವು ಸಿಂಕೇಜ್ ಬಿಟ್ ಆದ್ಮೇಲೆ ಬೇರಿಂಗ್ ಅನ್ನ ಕೂಲ್ ಮಾಡಬೇಕು ಫ್ರೀಜಿಂಗ್ ಟೆಂಪರೇಚರ್ ನಲ್ಲಿ. ಎಷ್ಟು? -5 to -20 ಡಿಗ್ರಿ ಸೆಂಟಿಗ್ರೇಡ್. ಪುಶ್ಡ್ ಇನ್ಸೈಡ್ ದ ಹೌಸಿಂಗ್ ಈಸಿಲಿ. ಅದನ್ನ ಕೂಲ್ ಮಾಡಿ ಫ್ರೀಜ್ ಮಾಡಬೇಕು. ದ ಇನ್ನರ್ ರಿಂಗ್ ಆಫ್ ಬೇರಿಂಗ್ ವಿತ್ ದ tapered bore is always mounted with an interference bit, usually on a taper adapter sleeve or a withdrawal sleeve. ನೋಡಿ ಇಲ್ಲಿ, inner ring of the bearing with a tapered bore is always mounted with an interference bit. Tapered bore ಇದ್ರೆ ಅದನ್ನ ಯಾವಾಗ್ಲೂ ಇಂಟರ್ಫರೆನ್ಸ್ ಬಿಟ್ ಅಲ್ಲಿ ನಾವೇನ್ ಮಾಡಬೇಕು? ಮೌಂಟ್ ಮಾಡಬೇಕು. ಯೂಶಲಿ ಆನ್ ಟೇಪರ್ ಅಡಾಪ್ಟರ್ ನ ಇಟ್ಕೊಂಡು ಸ್ಲೀವ್ ಆರ್ ಎ ಟೇಪರ್ ಅಡಾಪ್ಟರ್ ಸ್ಲೀವ್ ಅರೆ ವಿತ್ಡ್ರಾವಲ್ ಸ್ಲೀವ್ ಅನ್ನ ನಾವೇನ್ ಮಾಡಬೇಕಾಗುತ್ತೆ? ಯೂಸ್ ಮಾಡಬೇಕಾಗುತ್ತೆ. When the bearing is driven up the original radial, the internal clearance is reduced. Original radial ಗಾದ್ರೆ internal clearance ನ ಏನ್ ಮಾಡಬೇಕಾಗುತ್ತೆ ಮಕ್ಕಳೇ? ಇಲ್ಲಿ ಡ್ರೈವನ್ ಮಾಡುವಾಗ ರೆಡ್ಯೂಸ್ ಮಾಡಬೇಕಾಗುತ್ತೆ. The reduction in clearance required can be referred in the table provided by the bearing manufacturer. ಇದು ಎಷ್ಟು ರೆಡ್ಯೂಸ್ ಮಾಡಬೇಕು ರಿಡಕ್ಷನ್ಸ್ ಕ್ಲಿಯರೆನ್ಸ್ ಅಂತ ಬೇರಿಂಗ್ ಮ್ಯಾನುಫ್ಯಾಕ್ಚರರ್ ಕೊಟ್ಟಿರ್ತಾರೆ ಟೇಬಲ್, ಅದನ್ನ ರೆಫರ್ ಮಾಡಿ ಆ ಸ್ಟ್ಯಾಂಡರ್ಡ್ ಪ್ರಕಾರ ನಾವು ರಿಡಕ್ಷನ್ಸ್ ಅನ್ನ ಮಾಡಬೇಕಾಗುತ್ತೆ, ಕ್ಲಿಯರೆನ್ಸ್ ಅನ್ನ. ಇಷ್ಟು ಮಕ್ಕಳು ಬೇರಿಂಗ್ ಮೌಂಟಿಂಗ್. ನಾವು ವಾಟ್ ಆರ್ ದ ಕಾಮನ್ ಸೈನ್ಸ್ ಇಂಡಿಕೇಟಿಂಗ್ ಟ್ರಬಲ್ ಇನ್ ಎ ಪ್ಲೈನ್ ಬೇರಿಂಗ್ ಇನ್ಸ್ಟಾಲೇಷನ್ಸ್? ಏನೇನು ಪ್ಲೈನ್ ಬೇರಿಂಗ್ ಅನ್ನ ಇನ್ಸ್ಟಾಲ್ ಮಾಡುವಂತಹ ಸಂದರ್ಭದಲ್ಲಿ ಏನೇನು ಟ್ರಬಲ್ಸ್ ಬರ್ಬೋದು ನಿಮ್ಗೆ ಅನ್ನೋದನ್ನ ಈ ಒಂದು ಸ್ಲೈಡ್ಸ್ ನಲ್ಲಿ ನೋಡ್ತಾ ಹೋಗೋಣ ಮಕ್ಕಳೇ. ಒಂದು ರ್ಯಾಪಿಡ್ ವಿಯರ್. ದಿಸ್ ಮೇ ಬಿ ಡ್ಯೂ ಟು ಓವರ್ಲೋಡಿಂಗ್ ಆಫ್ ದ ಬೇರಿಂಗ್, ಇಂಪ್ರಾಪರ್ ಲುಬ್ರಿಕೇಶನ್ಸ್ ಆರ್ ಆಪರೇಟಿಂಗ್ ಇನ್ ಎಕ್ಸ್ಟ್ರೀಮ್ಲಿ ಡರ್ಟಿ ಕಂಡೀಷನ್ಸ್. ನೋಡಿ, ರ್ಯಾಪಿಡ್ ವಿಯರ್ ಈ ಬೇಗ ಸೌದೋಗೋದು ಯಾಕೆ? ಯಾಕೆ ಸೌದೋಗುತ್ತೆ ಬೇರಿಂಗು? ಓವರ್ಲೋಡಿಂಗ್ ಆಗಿದೆ, ಲುಬ್ರಿಕೇಶನ್ ಸರಿಯಾಗಿ ಮಾಡಿಲ್ಲ, ಮತ್ತೆ ನೀವು ಆಪರೇಟಿಂಗ್ ಕಂಡೀಷನ್ಸ್ ಏನಿದೆ ಸರಿ ಇಲ್ಲ, ಅಲ್ಲಿ ಹೈ ಟೆಂಪರೇಚರ್ ಇದೆಯೋ ಅಥವಾ ಮಾಯಿಶ್ಚರ್ ಇದೆ, ಡರ್ಟ್ ಕಂಡೀಷನ್ಸ್ ಇದೆ, ಆ ಕಂಡೀಷನ್ಸ್ ಅಲ್ಲಿ ಇದ್ರೆ ಬೇರಿಂಗ್ ಬೇಗ ಸೌದೋಗುತ್ತೆ. ಹಾಗಾಗಿ ಏನ್ ಮಾಡಬೇಕು? ಚೆಕ್ ದ ಲೋಡಿಂಗ್ ಇನ್ ದ ಸಿಸ್ಟಮ್ ಅಗೇನ್ಸ್ಟ್ ದ ಬೇರಿಂಗ್ ಕೆಪಾಸಿಟಿ, ಪ್ರಾಪರ್ಲಿ ಲುಬ್ರಿಕೇಟ್ ದ ಬೇರಿಂಗ್ ಅಂಡ್ ಎನ್ಶೂರ್ ಆಲ್ ಡಸ್ಟ್ ಕವರ್ಸ್ ಅಂಡ್ ಸೀಲ್ ಆರ್ ಇನ್ ಪ್ಲೇಸ್. ಹಾಗಾಗಿ ಸೂಟಬಲ್ ಲೋಡ್ ಮಾತ್ರ ನಾವು ಕ್ಯಾರಿ ಮಾಡಬೇಕು, ರನ್ ಮಾಡಬೇಕು. ಬೇರಿಂಗ್ ಕೆಪಾಸಿಟಿ ಎಷ್ಟಿರ್ತದೆ ಅಷ್ಟು ಮಾತ್ರ ಪ್ರಾಪರ್ ಆಗಿ ಲುಬ್ರಿಕೇಟ್ ಮಾಡಬೇಕು. ಮತ್ತೆ ಎಲ್ಲ ಡಸ್ಟ್ ಕವರ್ಸ್, ಸೀಲ್ಸ್ ಪ್ಲೇಸ್ ಅಲ್ಲಿ ಇದೆಯಾ ನೋಡ್ಬೇಕು, ಯಾಕಂದ್ರೆ ಫಾರಿನ್ ಮೆಟೀರಿಯಲ್ ಎಂಟರ್ ಆಗದಾಗೆ ನಾವು ನೋಡ್ಕೋಬೇಕು, ಡಸ್ಟ್ ಟು ಡಸ್ಟ್. ಇನ್ನೊಂದು ರ್ಯಾಪಿಡ್ ವಿಯರ್ ಆಯ್ತು. ಇನ್ನೊಂದು ಪದ ಪೌಂಡಿಂಗ್ ಅಂತ ಕರಿತೀವಿ. ದಿಸ್ ಇಸ್ ಡ್ಯೂ ಟು ಎಕ್ಸೆಸಿವ್ ವಿಯರ್ ಇನ್ ದ ಬೇರಿಂಗ್. ಜಾಸ್ತಿ ಬೇರಿಂಗ್ ಸೌದೋದ್ರೆ ಪೌಂಡಿಂಗ್ ಆಗುತ್ತೆ. ಚೆಕ್ ದ ಕ್ಲಿಯರೆನ್ಸ್ ಬಿಟ್ವೀನ್ ದ ಸಾಫ್ಟ್ ಅಂಡ್ ದ ಬೇರಿಂಗ್ ಬೋರ್. ಅವಾಗ ಏನ್ ಮಾಡ್ಬೇಕಾಗುತ್ತೆ? ಪೌಂಡಿಂಗ್ ಎಕ್ಸೆಸಿವ್ ವಿಯರ್ ಆಗಿದೆ ಅಂದ್ರೆ ಅದನ್ನ ಪೌಂಡಿಂಗ್ ಅಂತ ಕರಿತೀವಿ. ಕ್ಲಿಯರೆನ್ಸ್ ಏನಾಗೋಗಿರುತ್ತೆ? ಜಾಸ್ತಿ ಆಗಿರುತ್ತೆ, ಅದನ್ನ ಚೆಕ್ ಮಾಡ್ಕೋಬೇಕು.
ಎರಡನೇದು, ಬೇರಿಂಗ್ ರನ್ಸ್ ಆಟ್. This is due to improper lubrication and lubricant or may bad due to soft bind. ಈ ಬೇರಿಂಗ್ ಮುಟ್ಟಿದ್ರೆ ತುಂಬಾ ಬಿಸಿ ಹೊಡಿತಾ ಇರ್ತದೆ. ಯಾತಕಪ್ಪ ಅಂತಂದ್ರೆ ಲುಬ್ರಿಕೇಶನ್ ಸರಿಯಾಗಿ ಮಾಡ್ತಾ ಇರಲ್ಲ. ನಿಮ್ ಸಿಸ್ಟಮ್ ಲುಬ್ರಿಕೇಶನ್ ಸಿಸ್ಟಮ್ ಸರಿ ಇರಲ್ಲ. ಅರ್ಥ ಆಯ್ತಾ? ಹಾಗಾಗಿ ಲುಬ್ರಿಕೇಶನ್ಸ್ ಅನ್ನು ಸರಿಯಾಗಿ ಮಾಡಬೇಕು. ಯೂಸ್ ಕರೆಕ್ಟ್ ಲುಬ್ರಿಕೆಂಟ್ ಇನ್ ಸಫಿಶಿಯಂಟ್ ಕ್ವಾಂಟಿಟಿ. ಸರಿಯಾದ ಲುಬ್ರಿಕೆಂಟ್ ಅದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನಾವು ಅಪ್ಲೈ ಮಾಡಬೇಕು. ಇನ್ನೊಂದು, ಎಕ್ಸೆಸಿವ್ ಆಯಿಲ್ ಲೀಕೇಜ್ ಇಂಡಿಕೇಶನ್ಸ್. ಆಯಿಲ್ ಲೀಕೇಜ್ ಆಗ್ತಾ ಇದೆ ಅಂದ್ರೆ ಏನು? ದಿಸ್ ಕಂಡೀಷನ್ ಇಸ್ ಎ ಸಿಂಪ್ಟಮ್ ಆಫ್ ಟೂ ಮಚ್ ಲುಬ್ರಿಕೆಂಟ್ ಆರ್ ಫಾಲ್ಟಿ ಸೀಲ್ಸ್. ಲುಬ್ರಿಕೆಂಟ್ ಜಾಸ್ತಿ ಆಗಿದೆ, ಇಲ್ಲಾಂದ್ರೆ ಏನ್ ಬೇರಿಂಗ್ ಸೀಲ್ಸ್ ಇದೆ ಅದು ಹಾಳಾಗಿದೆ, ಡ್ಯಾಮೇಜ್ ಆಗಿದೆ. ಏನ್ ಮಾಡಬೇಕು? ಲುಬ್ರಿಕೆಂಟ್ ಅನ್ನ ಸರಿಯಾಗಿ ಅದಕ್ಕೆ ಅಗತ್ಯ ಇರುವಷ್ಟು ಮಾತ್ರ ಹಾಕ್ಬೇಕು. ಮತ್ತೆ ಫಾಲ್ಟಿ ಸೀಲ್ಸ್ ಹೋಗಿರುತ್ತೆ, ಅದನ್ನ ಚೆಕ್ಔಟ್ ಮಾಡ್ಕೋಬೇಕು. ಇನ್ನೊಂದು, ಬೇರಿಂಗ್ ಔಟ್ ಆಫ್ ಅಲೈನ್ಮೆಂಟ್. ಇನ್ನೊಂದು ಪ್ರಾಬ್ಲಮ್, ಚೆಕ್ ಟು ಸಿ ದಟ್ ದ ಹೋಲ್ಡ್ ಡೌನ್ ಡಿವೈಸ್ ಆರ್ ಪ್ರಾಪರ್ಲಿ ಇನ್ಸ್ಟಾಲ್ಡ್ ಅಂಡ್ ಟೈಟನ್. ಔಟ್ ಆಫ್ ಅಲೈನ್ಮೆಂಟ್ ಯಾಕಾಗುತ್ತೆ ಮಕ್ಕಳೇ? ನೀವು ಸರಿಯಾಗಿ ಇನ್ಸ್ಟಾಲ್ ಮಾಡದೇ ಇರುವಾಗ, ಸರಿಯಾಗಿ ಟೈಟನ್ ಅನ್ನ ಮಾಡದೇ ಇರುವಾಗ ಅದನ್ನು ನೀವೇನ್ ಮಾಡ್ಬೇಕಾಗುತ್ತೆ? ಚೆಕ್ ಮಾಡ್ಬೇಕಾಗುತ್ತೆ. ಸ್ಕ್ರೀಚಿಂಗ್ ಅಂತ ಒಂದು ಬರುತ್ತೆ. ವಾಟ್ ಇಸ್ ಕಾಲ್ಡ್ ಸ್ಕ್ರೀಚಿಂಗ್? ದಿಸ್ ಇಂಡಿಕೇಟ್ಸ್ ದ ಕ್ಲಿಯರೆನ್ಸ್ ಆರ್ ಟೂ ಲೈಟ್ ಆರ್ ಲುಬ್ರಿಕೇಶನ್ಸ್ ಇಸ್ ಇನ್ಅಡ್ವೊಕೇಟ್. ಕೂಗ್ತಕ್ಕಂಥದ್ದು ಸ್ಕ್ರೀಚಿಂಗ್ ಸೌಂಡ್ ಆಗ್ತಾ ಇರ್ತದೆ, ಕಯ ಪಯ ಅಂತ. ಸೊ ಇದೇನ್ ಇಂಡಿಕೇಟ್ ಮಾಡ್ತಾ ಇರ್ತದೆ ಅಂದ್ರೆ ಕ್ಲಿಯರೆನ್ಸ್ ತುಂಬಾ ಕಡಿಮೆ ಇದೆ, ತುಂಬಾ ಕಡಿಮೆ, ಅಥವಾ ಲುಬ್ರಿಕೇಶನ್ಸ್ ಕಡಿಮೆ, ಇನ್ಅಡ್ವೊಕೇಟ್. ಸೊ ಇದಿಷ್ಟು ಮಕ್ಕಳ ಬೇರಿಂಗ್ ಮೌಂಟಿಂಗ್ ಅನ್ನ ನೋಡಿದ್ವಿ, ಮತ್ತೆ ಅಲ್ಲಿ ಏನೇನ್ ಪ್ರಾಬ್ಲಮ್ ಬರುತ್ತೆ ಅನ್ನೋದನ್ನ ನೋಡಿದ್ವಿ. ಈಗ ಬೇರಿಂಗ್ ಡಿಸ್ಮೌಂಟಿಂಗ್ ಗೆ ಬರೋಣ. ಬೇರಿಂಗ್ ಅನ್ನ ಹೇಗೆ ಡಿಸ್ಮೌಂಟ್ ಮಾಡ್ತಕ್ಕಂಥದ್ದು. ಬೇರಿಂಗ್ ಮೌಂಟಿಂಗ್ ಆಯ್ತು, ಫಿಕ್ಸ್ ಮಾಡಿದ್ವಿ, ತೆಗಿಬೇಕಲ್ಲ. Dismounting of bearing should be done with proper care using proper tools. ಕೇರ್ ಒಂದು, ಮತ್ತೆ ಸರಿಯಾದಂತ ಟೂಲ್ಸ್ ಅನ್ನ ಬಳಸಬೇಕು. ಸುಮ್ಮನೆ ಹೇಗೇಗೋ ಬೇರಿಂಗ್ ಅನ್ನ ಬಿಚ್ಚಲಿಕ್ಕೆ ಆಗಲ್ಲ ನಿಮಗೆ. ಈ ಪ್ರಾಪರ್ ಟೂಲ್ಸ್ ಆರ್ ನಾಟ್ ಯೂಸ್ಡ್ ಅಂಡ್ ರೈಟ್ ಟೆಕ್ನಿಕ್ಸ್ ಆರ್ ನಾಟ್ ಅಡಾಪ್ಟೆಡ್, ದ ಬೇರಿಂಗ್ ಇಸ್ ಲೈಕ್ಲಿ ಟು ಬಿ ಡ್ಯಾಮೇಜ್ಡ್ ಅಂಡ್ ಮೇ ಲೀಡ್ ಟು ಪ್ರಿಮೇಚೂರ್ ಫೇಲ್. ಪ್ರಾಪರ್ ಟೂಲ್ಸ್ ಅನ್ನ ನೀವು ಬಳಸದೆ ಹೋದ್ರೆ ಮಕ್ಕಳೇ ನಿಮ್ಮ ಬೇರಿಂಗು ಸರಿ ಹೋಗುತ್ತೆ. ಪ್ರಾಪರ್ ಟೆಕ್ನಿಕ್ ಅನ್ನ ನೀವು ಬಳಸಲಿಲ್ಲ ಅಂತಂದ್ರೆ ನಿಮ್ಮ ಬೇರಿಂಗ್ಸು ಹಾಳಾಗುತ್ತೆ, ಪ್ರಿಮೇಚೂರ್ ಫೈಲ್ಯೂರ್ ಆಗುತ್ತೆ. ಹಾಗಾಗಿ ಡಿಸ್ಮೌಂಟಿಂಗ್ ಅನ್ನ ಸರಿಯಾಗಿ ಮಾಡಬೇಕು. ವೈಲ್ ಯೂಸಿಂಗ್ ಎ ಪುಲ್ಲರ್, ದ ಪುಲ್ಲಿಂಗ್ ಲೆಗ್ಸ್ ಆಫ್ ದ ಪುಲ್ಲರ್ ಶುಡ್ ಬಿ ಪ್ಲೇಸ್ಡ್ ವಿತ್ ದ ಇನ್ನರ್ ರೇಸ್. ನೋಡಿ, ಪುಲ್ಲರ್ಸ್ ಅನ್ನ ಯೂಸ್ ಮಾಡುವಾಗ ಬೇರಿಂಗ್ ಅನ್ನ ತೆಗಿಲಿಕ್ಕೆ ಪುಲ್ಲರ್ಸ್ ಅನ್ನ ಎಲ್ಲಿ ಪ್ಲೇಸ್ ಮಾಡಬೇಕು? ಲೆಗ್ಸ್ ಅನ್ನ ಇನ್ನರ್ ರೇಸ್ ನಲ್ಲಿ ಪ್ಲೇಸ್ ಮಾಡಬೇಕು. ಇನ್ ಸರ್ಟನ್ ಕೇಸ್ ಯೂಸ್ ಎ ಪುಲ್ಲರ್ ಪ್ಲೇಟ್. ಇಲ್ಲಿ ಪುಲ್ಲರ್ ಪ್ಲೇಟ್ ಅನ್ನ ಯೂಸ್ ಮಾಡಿದೀವಿ. ಈ ಫಿಗರ್ ನಲ್ಲಿ ಕಾಣಿಸ್ತಾ ಇದೆ, ಪುಲ್ಲರ್ ಪ್ಲೇಟ್ ಇದೆ ಮಕ್ಕಳೇ. ಟು ಫೆಸಿಲಿಟೇಟ್ ದ ಪ್ಲೇಸಿಂಗ್ ಆಫ್ ದ ಪುಲ್ಲಿಂಗ್ ಲೆಗ್ಸ್ ಇನ್ ಪೊಸಿಷನ್ ಸೊ ದಟ್ ಫೋರ್ಸ್ ಇಸ್ ಅಪ್ಲೈಡ್ ಆನ್ ದ ಇನ್ನರ್ ರೇಸ್. ಓಕೆ, ಇಲ್ಲಿ ಪ್ಲೇಟ್ ಅನ್ನ ಯೂಸ್ ಮಾಡಿ. ಇದು ಬೇರಿಂಗ್ ಪುಲ್ಲರ್ ಮಕ್ಕಳ. ಸ್ಪೆಷಲ್ ಪುಲ್ಲರ್ ಪ್ಲೇಟ್ಸ್ ಆರ್ ಯೂಸ್ಡ್ along with a two-legged puller so that the pull is applied on the inner race alone. ಇಲ್ಲೂ ಅಷ್ಟೇ ಮಕ್ಕಳೇ, ಸ್ಪೆಷಲ್ ಪುಲ್ಲರ್ ಪ್ಲೇಟ್ ಅನ್ನ ಯೂಸ್ ಮಾಡಿದೀವಿ. ಇಲ್ಲೂ ಅಷ್ಟೇ ಇನ್ನರ್ ರೇಸ್ಗೆ ನಾವೇನು ಫೋರ್ಸ್ ಅನ್ನ ಅಪ್ಲೈ ಮಾಡಿಕೊಂಡು ಏನ್ ಮಾಡ್ಬೇಕು? ಅದನ್ನ ತೆಗಿಬೇಕು, ಡಿಸ್ಮೌಂಟಿಂಗ್ ಅನ್ನ ಮಾಡಬೇಕಾಗುತ್ತೆ. ಫಾರ್ ಡಿಟ್ಯಾಚಬಲ್ ಇನ್ನರ್ ರಿಂಗ್ ಟೈಪ್ ಬೇರಿಂಗ್, ದ ಪುಲ್ಲರ್ ಲೆಗ್ಸ್ ಕ್ಯಾನ್ ಬಿ ಪ್ಲೇಸ್ಡ್ ವಿತ್ ದ ಔಟರ್ ರಿಂಗ್ಸ್ are shown in figure. For dismounting the bearing when the outer ring is having an interference bit in the housing. ನೋಡಿ, ಇಲ್ಲಿ ಮಕ್ಕಳ ಡಿಟ್ಯಾಚಬಲ್ ಇನ್ನರ್ ರಿಂಗ್ ಇದೆ, ಟೈಪ್ ಬೇರಿಂಗ್ ಇದೆ. ಇಲ್ಲಿ ಪುಲ್ಲರ್ ಲೆಗ್ಸ್ ನಾವು ಎಲ್ಲಿ ಪ್ಲೇಸ್ ಮಾಡಬೇಕು ಅಂದ್ರೆ ಔಟರ್ ರಿಂಗ್ ನಲ್ಲಿ ನಾವು ಪ್ಲೇಸ್ ಮಾಡಬೇಕು. ಫಾರ್ ಡಿಸ್ಮೌಂಟಿಂಗ್ ದ ಬೇರಿಂಗ್ when the outer ring is having an interference bit in the housing. ಈ ಹೌಸಿಂಗ್ ಒಳಗಡೆಗೆ ಇಂಟರ್ಫರೆನ್ಸ್ ಬಿಟ್ ಟೈಟ್ ಆಗಿ ಫಿಟ್ ಆಗಿರುತ್ತೆ. A self-aligning ball bearing can be swelled as shown in the figure. ನೋಡಿ, ಈ ರೀತಿ ಸ್ವೇಲ್ ಮಾಡಬಹುದು for fixing the bearing puller to facilitate the dismounting process. ನೋಡಿ, ಇದು ಒಂದು ರೋಲಿಂಗ್ ಕಾರ್ಡ್ ಬಾಲ್ ಬೇರಿಂಗ್ ಅನ್ನ, ಸೆಲ್ಫ್ ಅಲೈನಿಂಗ್ ಬಾಲ್ ಬೇರಿಂಗ್ ಅನ್ನ ಡಿಸ್ಮೌಂಟ್ ಮಾಡ್ತಾ ಇರ್ತಕ್ಕಂಥ ಸಿಚುವೇಶನ್ಸ್. ಸೊ ಈ ರೀತಿ ಬೇರಿಂಗ್ ಮೌಂಟಿಂಗ್ ಅನ್ನ, ಡಿಸ್ಮೌಂಟಿಂಗ್ ಅನ್ನ ಹೇಗೆ ಮಾಡೋದು ನೋಡಿ. ವಾಟ್ ಆರ್ ಆಲ್ ದ ಕೇರ್ ಅಂಡ್ ಮೇಂಟೆನೆನ್ಸ್? ಎ ಗುಡ್ ಬೇರಿಂಗ್ ಶುಡ್ ನಾಟ್ ಬಿ dismantled unless otherwise it is absolutely necessary. ಒಂದು ಒಳ್ಳೆ ಬೇರಿಂಗ್ ಅನ್ನ ಸುಮ್ಮನೆ ಡಿಸ್ಮೆಂಟಲ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಓಕೆ,
ಅದು ನಮಗೆ ನೆಸರಿ ಇದೆ, ಅದು ಹಾಳಾಗಿದೆ, ಅದನ್ನು ತೆಗಿಲೇಬೇಕು ಅಂತ ಸಂದರ್ಭದಲ್ಲಿ ಮಾತ್ರ ರಿಮೂವ್ ಮಾಡಿ. ಬೇರಿಂಗ್ ಶುಡ್ ಬಿ ಹ್ಯಾಂಡಲ್ಡ್ ಇನ್ ಎ ಡಸ್ಟ್ ಫ್ರೀ ಎನ್ವೈರನ್ಮೆಂಟ್. ಬೇರಿಂಗ್ ಅನ್ನ ಎಲ್ಲಿ ಹ್ಯಾಂಡಲ್ ಮಾಡ್ಬೇಕು? ಯಾವುದೇ ರೀತಿ ಡರ್ಟ್ ಆಗ್ಲಿ ಡಸ್ಟ್ ಆಗ್ಲಿ ಇರಬಾರ್ದು, ಡಸ್ಟ್ ಫ್ರೀ ಎನ್ವೈರನ್ಮೆಂಟ್ ಇರಬೇಕು. ಬೇರಿಂಗ್ ಹೌಸಿಂಗ್ ಆನ್ ದ ಶಾಪ್ ಶುಡ್ ಬಿ ಫ್ರೀ ಫ್ರಮ್ ಬರ್ನ್ಸ್ ಆರ್ ಸ್ಕ್ರಾಚಸ್. ಬೇರಿಂಗ್ ಹೌಸಿಂಗ್ ಇರುತ್ತಲ್ಲ ಒಳಗಡೆಗೆ, ಅದರಲ್ಲಿ ಯಾವುದೇ ಸ್ಕ್ರಾಚಸ್ ಆಗಲಿ, ಬರ್ನ್ಸ್ ಆಗಲಿ ಇರಬಾರ್ದು. ಪ್ರಾಪರ್ ಮೌಂಟಿಂಗ್ ಅಂಡ್ ಡಿಸ್ಮೌಂಟಿಂಗ್ ಟೂಲ್ಸ್ ಯೂಸ್ ಮಾಡಬೇಕು. ಅಂಡ್ ಕರೆಕ್ಟ್ ಟೆಕ್ನಿಕ್, ಇದು ಇಂಪಾರ್ಟೆಂಟ್. ಕರೆಕ್ಟ್ ಟೆಕ್ನಿಕ್ ಅನ್ನ ಎಲ್ಲಿ ಫೋರ್ಸ್ ಅನ್ನ ಅಪ್ಲೈ ಮಾಡಬೇಕು, ಇನ್ನರ್ ರೇಸಾ, ಔಟರ್ ರೇಸಾ, ಡ್ರಿಫ್ಟ್ ಅನ್ನ ಹೆಂಗ್ ಯೂಸ್ ಮಾಡಬೇಕು, ಪ್ರಾಪರ್ ಟೆಕ್ನಿಕ್ ಶುಡ್ ಬಿ ಅಡಾಪ್ಟೆಡ್. ಪ್ರೊವೈಡ್ ಪ್ರಾಪರ್ ಸಪೋರ್ಟ್ ಫಾರ್ ದ ಬೇರಿಂಗ್ ಅಂಡ್ ಶಾಪ್ ಡ್ಯೂರಿಂಗ್ ಡಿಸ್ಅಸೆಂಬ್ಲಿ ಅನ್ನ ಡೈರೆಕ್ಟ್ ಬ್ಲೋ ಶುಡ್ ನಾಟ್ ಬಿ ಗಿವನ್ ಟು ದ ಡೈರೆಕ್ಟ್ ಆಗಿ ಬೇರಿಂಗ್ ಗೆ ಯಾವುದೇ ರೀತಿ ಆಮದ್ ಬ್ಲೋ ಅನ್ನ ಮಾಡಬಾರದು. ಇಟ್ ಈಸ್ ಸ್ಟ್ರಿಕ್ಟ್ಲಿ ಪ್ರೊಹಿಬಿಟೆಡ್. ಬೇರಿಂಗ್ ಶುಡ್ ನಾಟ್ ಬಿ ಹೀಟೆಡ್ ವಿತ್ ಎ ನೇಕೆಡ್ ಫ್ಲೇಮ್. ಬರೀ ಖಾಲಿ ಫ್ಲೇಮ್ ನಲ್ಲಿ ಬೇರಿಂಗ್ ಅನ್ನ ಹೀಟ್ ಮಾಡಬಾರದು. ಈಗ ನಾನು ತೋರಿಸಿದ್ದೀನಿ ಯಾವ ರೀತಿ ಹೀಟ್ ಮಾಡಬೇಕು ಅಂತ. ಬಿಫೋರ್ ಹೀಟಿಂಗ್ ಎನ್ಶ್ಯೂರ್ ದಟ್ ಎನಿ ಗ್ರೀಸ್ ಆರ್ ಲುಬ್ರಿಕೆಂಟ್ ಡಸ್ ನಾಟ್ ಸ್ಟಾರ್ಟ್ ಎ ಫೈರ್. ಹೀಟ್ ಮಾಡೋಕ್ಕಿಂತ ಮೊದಲೇ ಆ ಬೇರಿಂಗ್ ಅಲ್ಲಿ ಗ್ರೀಸ್ ಆಗಲಿ ಆಯಿಲ್ ಆಗಲಿ ಇಲ್ಲದೇ ಇರೋ ರೀತಿ ನೀವೇನ್ ಮಾಡಬೇಕು, ಕನ್ಫರ್ಮ್ ಮಾಡ್ಕೋಬೇಕು. ಇಲ್ಲ ಅಂದ್ರೆ ಏನಾಗುತ್ತೆ, ಫೈರ್ ಆಗುತ್ತೆ. ಯೂಸ್ ಓನ್ಲಿ ದ ರೆಕಮೆಂಡೆಡ್ ಗ್ರೇಡ್ ಅಂಡ್ ಕ್ವಾಂಟಿಟಿ ಆಫ್ ಲುಬ್ರಿಕೆಂಟ್ ಫಾರ್ ದ ಲುಬ್ರಿಕೇಶನ್ಸ್ ಆಫ್ ಬೇರಿಂಗ್. ರೆಕಮೆಂಡೆಡ್ ಕ್ವಾಂಟಿಟಿ ಆಫ್ ಲುಬ್ರಿಕೆಂಟ್ ಅಥವಾ ಲುಬ್ರಿಕೇಶನ್ಸ್ ಅನ್ನ ನಾವು ಅಲ್ಲಿ ಮಾಡ್ಬೇಕು. ಏನೋ ಬೇಕಾಬಿಟ್ಟಿ ಬಳಸೋದಿಲ್ಲ. ಮ್ಯಾನುಫ್ಯಾಕ್ಚರ್ಸ್ ಏನ್ ಹೇಳಿರ್ತಾರೆ ಅದ್ರ ಪ್ರಕಾರ ನಾವು ಬಳಸಬೇಕಾಗುತ್ತೆ. ಇದಿಷ್ಟು ಮಕ್ಕಳೇ, ಅನೇಕ ವಿಷಯಗಳನ್ನ ನಾನು ಈ ಒಂದು ಪೀರಿಯಡ್ ನಲ್ಲಿ ನಿಮ್ಗೆ ತಿಳಿಸಿದ್ದೀನಿ. ಬೇರಿಂಗ್ ಮೌಂಟಿಂಗ್, ಬೇರಿಂಗ್ ಡಿಸ್ಮೌಂಟಿಂಗ್, what are all the importance, what are all the indications, what are all the care and maintenance, ಇಷ್ಟು ವಿಷಯಗಳನ್ನ ಚರ್ಚೆ ಮಾಡಿದ್ದೀವಿ. ನಾವು ಕಮ್ ಟು ಒಂದು ಮ್ಯಾಚ್ ದಿ ಫಾಲೋಯಿಂಗ್ ಇದೆ ಮಕ್ಕಳೇ. ಇಲ್ಲಿ ಕೆಲವು ಟೂಲ್ಸ್ ಅನ್ನ ಕೊಟ್ಟಿದ್ದಾನೆ. ಹುಕ್ ಸ್ಪ್ಯಾನರ್, ಡಿ ಇಸ್ ದ ಕರೆಕ್ಟ್. ಸೆಲ್ಫ್ ಸೆಂಟ್ರಿಂಗ್ ಎಕ್ಸ್ಟ್ರಾಕ್ಟರ್, ಎಲ್ಲಿದೆ ಸೆಲ್ಫ್ ಸೆಂಟ್ರಿಂಗ್ ಎಕ್ಸ್ಟ್ರಾಕ್ಟರ್? ಸಿ ಇಲ್ಲಿದೆ ಮಕ್ಕಳೇ. ಬೇರಿಂಗ್ ಮೌಂಟಿಂಗ್ ಬುಸಸ್ ಬಾಕ್ಸ್ ನಲ್ಲಿದೆ. ಎ ಬೇರಿಂಗ್ ಎಕ್ಸ್ಟ್ರಾಕ್ಟರ್ ಸ್ಲೀವ್, ದಿಸ್ ಇಸ್ ಇಲ್ಲಿದೆ ನೋಡಿ, ರಿಂಗ್ ಟೈಪ್. ಇ ಇಂಪ್ಯಾಕ್ಟ್ ಸ್ಪ್ಯಾನರ್, ಬಿ. ಇವೆಲ್ಲ ಬೇರಿಂಗ್ ಮೌಂಟಿಂಗ್ ಮಾಡುವಾಗ ಡಿಸ್ಮೌಂಟಿಂಗ್ ಮಾಡುವಾಗ ಅಗತ್ಯವಾಗಿ ಬೇಕಾಗುತ್ತೆ. The radial internal clearance of the bearing does not depend on the load and speed. ಇದು ಟ್ರೂ ಆರ್ ಫಾಲ್ಸ್ ಸ್ಟೇಟ್ಮೆಂಟ್ ಹೇಳಬೇಕು. It is correct or not? This is false statement. ಲೋಡ್ ಮತ್ತೆ ಸ್ಪೀಡ್ ಮೇಲೆ ಇಂಟರ್ನಲ್ ಕ್ಲಿಯರೆನ್ಸ್ ಡಿಪೆಂಡ್ ಆಗಿರಲ್ಲ. Axial play for a center lathe in nominal condition should be from 0.01 to 0.05 mm. It's a true statement. ಇಷ್ಟಿರುತ್ತೆ axial play bearing. Bearing can be heated directly on a naked flame for shrinkage fluid. False. ಹೌದಲ್ಲ? Very good. It is a false statement. Compressed air is used for cleaning the bearing. No. At any cost, do not use compressed air. It contains what? Moisture and dust and dirt. False statement. A feeler gauge can be used to check the internal clearance of unmounted bearing. Unmounted bearing clearance na mounted bearing ಅಲ್ಲಿ ಮಾತ್ರ ಏನನ್ನ ಯೂಸ್ ಮಾಡೋದು? ಫೀಲರ್ ಗೇಜ್. Greasing a bearing that is under high pressure can damage the seals. True, correct statement. After cleaning the bearing, heavy oil should be applied to it. False. Heavy oil ಅನ್ನು ಅಪ್ಲೈ ಮಾಡಬಾರ್ದು, ರೆಕಮೆಂಡೆಡ್ ಮಾತ್ರ ಅಪ್ಲೈ ಮಾಡಬೇಕು. A dark colored bearing found during routine inspection indicates overheating. True, ಡಾರ್ಕ್ ಆಗಿದೆ, ಅದು ತಿಂದೋಗಿದೆ ಅಂದ್ರೆ ಓವರ್ಹೀಟಿಂಗ್ ಆಗಿ ಹೀಟ್ ಆಗಿ ಆ ಕಲರ್ ಬಂದಿರುತ್ತೆ. ವಿಚ್ ಆಫ್ ದ ಫಾಲೋಯಿಂಗ್ ಗ್ರಾಫ್ ಇಸ್ ದ ಕರೆಕ್ಟ್ ಬೇರಿಂಗ್ ಮೌಂಟಿಂಗ್? ಇದರಲ್ಲಿ ಯಾವುದು ಕರೆಕ್ಟ್, ಏನಾ ಬಿನಾ ಹೇಳಿ? ಎಲ್ಲಿ ಫಿಟ್ ಮಾಡ್ತಾ ಇದ್ದಾರೆ? ಸ್ಪಿಂಡಲ್ ಇದೆ. ಎಲ್ಲಿ ಪ್ರೆಷರ್ ಅಪ್ಲೈ ಮಾಡಬೇಕು? ಇನ್ನರ್ ರೇಸ್. ಹಂಗಾರೆ ಯಾವ್ದು ಕರೆಕ್ಟ್? ಎ ಇಸ್ ಕರೆಕ್ಟ್. ಇಲ್ಲಿ ಮ್ಯಾಚ್ ದಿ ಫಾಲೋಯಿಂಗ್ ಇದೆ. ಅನ್ಬ್ಯಾಲೆನ್ಸ್ಡ್ ಲೋಡ್, ಬಾಲ್ ಆರ್ ರೋಲರ್ ಡೆಂಟಿಂಗ್ ಆಗುತ್ತೆ. ಹೌಸಿಂಗ್ ರ್ಯಾಪ್ಡ್, ಎಲ್ಲಿ? ಸಿ. ಸ್ಪಿನ್ನಿಂಗ್ ಆಫ್ ದ ಔಟರ್ ರಿಂಗ್ ಇನ್ ಹೌಸಿಂಗ್. ಡಿಸ್ಟಾರ್ಟೆಡ್ ಸಾಫ್ಟ್ ಅಂಡ್ ಅದರ್ ಪಾರ್ಟ್ಸ್ ಆಫ್ ದ ಬೇರಿಂಗ್ ಅಸೆಂಬ್ಲಿ, ದಟ್ ಈಸ್ ಡಿಸ್ಕಲರಿಂಗ್ ಆಫ್ ಬೇರಿಂಗ್. ಹೌಸಿಂಗ್ ಬೋರಿಂಗ್ ಟೂ ಲಾರ್ಜ್, ಯಾಕೆ ದೊಡ್ಡದಾಯ್ತು? ಸ್ಪಿನ್ನಿಂಗ್ ಆಫ್ ದ ಔಟರ್ ರಿಂಗ್ ಇನ್ ದ ಹೌಸಿಂಗ್. Incorrect method of mounting, that is bearing pinched in the housing. Housing bore out of round, that is also a bearing pinched in the housing. ಇಲ್ಲಿ ಮಕ್ಕಳೇ ಒಂದು ಸುಮ್ಮನೆ ಒಂದು ನಿಮಗೆ ಬೇರಿಂಗ್ ರೋಲಿಂಗ್ ಕಾಂಟ್ಯಾಕ್ಟ್ ಬಾಲ್ ಬೇರಿಂಗ್ ಇದೆ. ಇದು
ಪಾರ್ಟ್ ಅನ್ನ ನೀವು ಅಸೆಂಬಲ್ ಮಾಡಬೇಕು. 1 ಬಿ ಇನ್ನರ್ ರೇಸ್ ಕಾಣಿಸ್ತಾ ಇದೆಯಲ್ಲ, ರಿಟೈನರ್. ಡಿ ಔಟರ್ ರೇಸ್, ದಟ್ ಈಸ್ ಎ. ಇಲ್ಲಿ ತೋರಿಸಿದ್ದಾರೆ ಮಕ್ಕಳು, ಇದು ಅದು ಕೇಜ್ ಬಂದ್ಬಿಟ್ಟಿದೆ. ರೋಲಿಂಗ್ ಎಲಿಮೆಂಟ್, ದಟ್ ಈಸ್ ಸಿ. ರೋಲಿಂಗ್ ಎಲಿಮೆಂಟ್ ಸಿ. fits tightly to the shaft, that is B inner race. Does not rotate, that is outer race. Rotate ಆಗಬಾರದು. Load is carried by this. Load is carried by this. Rolling element ಮೇಲೆ load carry ಆಗುತ್ತೆ. Turns with the shaft B, that is inner race. Keeps the rolling element separated and positioned. That is what? D. ಯಾವುದು? Retainer. Which of the following graphs shows the correct bearing mounting? ಇಲ್ಲಿ ಒಂದ್ ಕಡೆ ಪ್ಲೇಟ್ ಯೂಸ್ ಮಾಡಿದ್ದಾರೆ, ಇಲ್ಲೂ ಯೂಸ್ ಮಾಡಿದ್ದಾರೆ. ಯಾವುದು ಕರೆಕ್ಟ್? ಏನ ಬಿನ? ದಿಸ್ ಇಸ್ ದೀಸ್ ಕರೆಕ್ಟ್. ನೋಡಿ ಇಲ್ಲಿ ಅಪ್ಲೈ ಮಾಡಬೇಕು ಪ್ರೆಷರ್ ಅನ್ನ. ಲೀಸ್ಟ್ 3 ಪಾಯಿಂಟ್ಸ್ ಟು ಬಿ ಅಬ್ಸರ್ವ್ಡ್ ವೈಲ್ ಫಿಟ್ಟಿಂಗ್ ಎ ಬೇರಿಂಗ್ ಯೂಸಿಂಗ್ ಎನ್ ಆರ್ಬರ್ ಪ್ರೆಸ್ ಅನ್ನ ಯೂಸ್ ಮಾಡಿಕೊಂಡು ಬೇರಿಂಗ್ ಅನ್ನು ಫಿಟ್ ಮಾಡುವಾಗ ಯಾವ್ಯಾವ ಪಾಯಿಂಟ್ ಅನ್ನ ಅಬ್ಸರ್ವ್ ಮಾಡಬೇಕು? ಒಂದು, ಕೋಟ್ ದ ಜರ್ನಲ್ ವಿತ್ ಕ್ಲೀನ್ ಆಯಿಲ್. ಬೇರಿಂಗ್ ಶುಡ್ ಬಿ ಸ್ಕ್ವೇರ್ ಟು ದ ಸಾಫ್ಟ್ವೇರ್ ಹೌಸಿಂಗ್ ಅಂಡ್ ಸಪೋರ್ಟ್ ದ ಬೇರಿಂಗ್ ಬೈ ಇನ್ನರ್ ರೇಸ್ ಓನ್ಲಿ. ಬೇರಿಂಗ್ ಬೈ ದಿ ಇನ್ನರ್ ರೇಸ್ ಅಲ್ಲಿ ಮಾತ್ರ ಸಪೋರ್ಟ್ ಮಾಡಬೇಕು. ವಾಟ್ ಇಸ್ ದ shrinkage ಮೆಥಡ್ ಆಫ್ ಫಿಟ್ಟಿಂಗ್ ಎ ಬೇರಿಂಗ್? ಹೌಸಿಂಗ್ heated up to 100 to 140 degrees centigrade and the bearing is pushed in. Plain bearing is also called as journal bearing. During the operation, the shaft of a machine is supported in the dash of the plain bearing, bore of the plain bearing. The space between the shaft body and the bearing bore is called dash clearance. ಹಿಂದೆನೂ ಇದು ರಿಪೀಟ್ ಮಾಡಿದ್ದೆ ನನ್ನ ಕ್ವಶನ್ಸ್ ಮಕ್ಕಳ. Clearance is commonly measured with what? Feeler gauge. In addition to the bore body and wall thickness, the critical dimension of a plain bearing includes its clearance. ಹೌದಲ್ವಾ? The two most common bearing lubricants. ಸಾಮಾನ್ಯವಾಗಿ ಇಲ್ಲಿ ಲೂಬ್ರಿಕೆಂಟ್ ನಾನು ಹೇಳಿಲ್ಲ ಯಾವ್ಯಾವ್ದನ್ನ ಯೂಸ್ ಮಾಡ್ತಾರೆ ಅಂದ್ರೆ ಮಕ್ಕಳೇ, ಲೂಬ್ರೆಕ್ಸ್ 57 and 68. A plain bearing has no rolling element. Plain bearing ಅಲ್ಲಿ ರೋಲಿಂಗ್ ಎಲಿಮೆಂಟ್ಸ್ ಇರಲ್ಲ. ಓನ್ಲಿ ರೋಲಿಂಗ್ ಕಾಂಟ್ಯಾಕ್ಟ್ ಬೇರಿಂಗ್, ಆಂಟಿ ಫ್ರಿಕ್ಷನ್ ಬೇರಿಂಗ್ ನಲ್ಲಿ ಮಾತ್ರ ಇರುತ್ತೆ. ಇನ್ ಸಮ್ ಪ್ಲೇನ್ ಬೇರಿಂಗ್, ರಿಂಗ್ಸ್ ಆರ್ ಗ್ರೂವ್ಸ್ ಆರ್ ಯೂಸ್ಡ್ ಟು ಸರ್ಕ್ಯುಲೇಟ್ ದಿ ಲೂಬ್ರಿಕೆಂಟ್. ಗ್ರೂವ್ಸ್ ಇದ್ರೆ ಅದು ಯಾತಕ್ಕೆ ಕೊಟ್ಟಿರ್ತಾನೆ? ಲೂಬ್ರಿಕೆಂಟ್ ಅನ್ನ ಸರ್ಕ್ಯುಲೇಟ್ ಮಾಡ್ಲಿಕ್ಕೆ. A newly installed or relined bearing should be run for a short time under no loads. Some short time, no load. Without load ಏನ್ ಮಾಡ್ಬೇಕು? ಅದನ್ನ ರನ್ ಮಾಡಬಹುದು. ಇದಿಷ್ಟು ಮಕ್ಕಳೇ ಬೇರಿಂಗ್ ಮೌಂಟಿಂಗ್ ಮತ್ತೆ ಡಿಸ್ಮೌಂಟಿಂಗ್ ಮತ್ತೆ ಇಂಪಾರ್ಟೆಂಟ್ ಪಾಯಿಂಟ್ಸ್. ಕೇರ್ ಅಂಡ್ ಮೇಂಟೆನೆನ್ಸ್ ಬಗ್ಗೆ ಈ ಕ್ಲಾಸ್ ನಲ್ಲಿ ಡಿಸ್ಕಸ್ ಮಾಡಿದ್ವಿ. ಇಟ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಪಾಯಿಂಟ್ಸ್. ಇದಕ್ಕೆ ಕೊಟ್ಟಿರ್ತಕ್ಕಂಥ ಅಸೈನ್ಮೆಂಟ್ಸ್ ಎಲ್ಲವನ್ನು ಸಾಲ್ವ್ ಮಾಡಿ ನೆಕ್ಸ್ಟ್ ಕ್ಲಾಸ್ ನಲ್ಲಿ ನಾನು MCQ ಕ್ವಶನ್ಸ್ ನ ನಿಮಗೆ ರಿವಿಷನ್ ಮಾಡ್ತೀನಿ. ಥ್ಯಾಂಕ್ಸ್ ಟು ಒನ್ ಅಂಡ್ ಆಲ್ ಫಾರ್ ಹಿಯರಿಂಗ್ ಅಸ್ ಟಿಲ್ ನೌ. ಎಲ್ಲರಿಗೂ ಶುಭವಾಗಲಿ ಮಕ್ಕಳೇ. ಧನ್ಯವಾದಗಳು. ಕೀಪ್ ವರ್ಕ್ ಹಾರ್ಡ್. ಥ್ಯಾಂಕ್ ಯು.